ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗಂಡಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಒಗಂಡಬಿ ಕೋಪೌಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ರೈಸ್ ಬ್ರಾನ್ ಆಯಿಲ್ ಸ್ಪೆಷಲ್ ಪಾರ್ಟ್ನರ್ ಅಟ್ ಸನ್ಕರ್ಡ್ ಮುರಳಿಯವರೇ ಕಾರ್ಯಕ್ರಮ ಶುರು ಮಾಡಿ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ, ವೈವಿಧ್ಯಮಯ ಅಡುಗೆನ ತೋರಿಸ್ತಾ ಇದ್ದಾರೆ. ಮುರಳಿಯವರೇ ಯಾರನ್ನ ಕರೆಸ್ತಾ ಇರೋದ ಕೇಳ್ತಾ ಇದ್ದೀರಾ? ಒನ್ ಅಂಡ್ ಒನ್ಲಿ ಸುಚಿತ್ರ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಒಂದು ವಿಶೇಷವಾದ ಅಡುಗೆನ ಮಾಡಿ ತೋರಿಸ್ತಾ ಇದ್ದಾರೆ. ಸುಚಿತ್ರಾ ಅವರೇ ಬನ್ನಿ ಮೇಡಮ್, ಏನನ್ನ ಮಾಡ್ತಾ ಇದ್ದೀರಾ? ಏನ್ ಸಮಾಚಾರ, ಏನ್ ವಿಶೇಷ? ಇವತ್ತು ನಾಟಿ ಕೋಳಿ ರಸಂ ಮಾಡ್ತಾ ಇದ್ದೀವಿ. ಏನ್ರೆ? ನಾಟಿ ಕೋಳಿ ಸಾರು ಮಾಡಿದೀವಿ, ಫ್ರೈ ಮಾಡಿರ್ತೀವಿ, ಎಲ್ಲ ತರ ತಿಂದಿರ್ತೀರಾ. ನಾಟಿ ಕೋಳಿಯಲ್ಲಿ ರಸಂ. ರಸಮ್ಮ ಅಷ್ಟೊಂದು ಕಾಸು ಕೊಟ್ಟು ತಂದು ರಸಮ್ ಯಾವನ್ರಿ ಮಾಡ್ತಾನೆ? ರಸಮ್ಮನೇ ಅದು ವೆರೈಟಿ ಚೆನ್ನಾಗಿರುತ್ತೆ ನಿಮ್ಗೆ. ಹಂಗಂತೀರಾ? ಹೌದು, ಡಿಫ್ರೆಂಟ್ ಆಗಿರೋ ರಸಂ. ರಸಮ್ ಹೌದು, ನಾಟಿ ಕೋಳಿಲಿ. ಅಯ್ಯೋ, ನಾಟಿ ಕೋಳಿ ಅನ್ನೋದು ಬಹಳ ಸೂಪ್ ಬಿಡಂತದ್ದು. ಆಯ್ತು, ಅದನ್ನ ಮೊದಲೇ ಬೇಯಿಸ್ಕೊಂಡಿರ್ತೀವಿ, ಸಾಕಷ್ಟು ಸೂಪ್ ಬಿಟ್ಟಿರುತ್ತೆ. ಈ ನಾಟಿ ಕೋಳಿ ಅನ್ನೋದು ಸಿಕ್ಕಾಪಟ್ಟೆ ಕಾಸು ತಗೊಳ್ಳೋವಂಥದ್ದು. ಹೌದು, ಅಷ್ಟೇ ಟೇಸ್ಟ್ ಇರುತ್ತೆ ನಿಮ್ಗೆ. ಓಕೆ, ನಾಟಿ ಕೋಳಿಯಲ್ಲಿ ಒಳ್ಳೆ ಒಂದು ರಸಮನ್ನ ಮಾಡ್ತಾ ಇದ್ದಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಒನ್ ಅಂಡ್ ಒನ್ಲಿ ಸುಚಿತ್ರ ಅವ್ರು ಬಂದಿದ್ದಾರೆ. ಓಕೆ, ನಾಟಿ ಕೋಳಿ ರಸಂ ಬೇಕಾಗುವ ಸಾಮಗ್ರಿಗಳು: ನಾಟಿ ಕೋಳಿ, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಟೊಮ್ಯಾಟೊ, ಗುಂಡು ಮೆಣಸಿನಕಾಯಿ, ಚಕ್ಕೆ, ಲವಂಗ, ಏಲಕ್ಕಿ, ಕಾಳು ಮೆಣಸು, ಜೀರಿಗೆ, ಸೋಂಪು, ಅರಿಶಿನ, ಅಚ್ಚ ಖಾರದ ಪುಡಿ, ತೆಂಗಿನಕಾಯಿ ಹಾಲು, ಹಸಿ ಮೆಣಸಿನಕಾಯಿ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ಇಷ್ಟಿದೆ ಸಾಕಾ? ಶುರು ಮಾಡೋಣ. ಶುರು ಮಾಡೋಣ. ಓಕೆ, ಏನ್ ಕೊಡ್ಲಿ ಫಸ್ಟ್ ನಿಮ್ಗೆ ನಾನು? ಫಸ್ಟ್ ಒಂದು ಡೈರೆಕ್ಟ್ ಆಗಿ ರಸಂ ಮಾಡೋದಕ್ಕೆ ಎಲ್ಲ ರೆಡಿ ಇದೆ. ಕಾಯಿ ಹಾಲು ರೆಡಿ ಇದೆ. ಓಕೆ, ಚಿಕನ್ ನಾಟಿ ಕೋಳಿನ ಬೇಯಿಸ್ಕೊಂಡಿದ್ದೀನಿ ಮೊದಲೇನೆ. ಸೊ ಒಂದು ಕಡಾಯಿ ತರ ಇಟ್ಬಿಡಿ. ಕಡಾಯಿ ತರ ಇಟ್ಬಿಟ್ಟು ಅದರೊಳಗೆ ಸೋಸ್ಕೊಂಬೋಣ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಅದ್ಭುತವಾಗಿರುವಂತ ನಾಟಿ ಕೋಳಿಯ ರಸಮನ್ನ ಮಾಡಿ ತೋರಿಸ್ತಾ ಇದ್ದಾರೆ ಸುಚಿತ್ರ ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ರಸಮ್ನ ಕೇಳಿರ್ತೀರಾ, ಬೇರೆ ಬೇರೆ ರಸಮು, ಬೇಳೆ ರಸಮು, ಮದ್ರಾಸ್ ರಸಮು ಇವೆಲ್ಲ ಕೇಳಿರ್ತೀರಾ. ಆದ್ರೆ ನಾಟಿ ಕೋಳಿ ರಸಂ ಮಾಡಬೇಕು ಅಂದ್ರೆ ಸುಚಿತ್ರ ಅವ್ರು ಬರಲೇಬೇಕಾಗಿದೆ. ಓಕೆ, ಶುರು ಮಾಡೋಣ ಮೇಡಮ್. ಏನ್ ಕೊಡ್ಲಿ ಫಸ್ಟ್ ನಿಮ್ಗೆ? ಎಣ್ಣೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ರೈಸ್ ಬ್ರೈನ್ ಆಯಿಲ್. ಇಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಸುಚಿತ್ರ ಅವರು ಫಸ್ಟ್ ಇಲ್ಲಿ ಚಿಕನ್ಗೆ ಏನ್ ಹಾಕಿದ್ರೆ ಮೇಡಮ್? ಅರಿಶಿನ, ಉಪ್ಪು ಹಾಕಿ ಬೇಯಿಸ್ಕೊಂಡಿದ್ದೀನಿ. ಯಾಕಂದ್ರೆ ನಾಟಿ ಕೋಳಿ ಈಸಿಯಾಗಿ ಬೇಯೋದಿಲ್ಲ. ಓಕೆ, ಸೊ ಅದರಿಂದ ಒಂದು 4 ಸತಿ ಬೇಯಿಸ್ಕೊಂಡಿದ್ದೀನಿ. ನಾಟಿ ಕೋಳಿಗೆ ಸ್ವಲ್ಪ ಉಪ್ಪು, ಸ್ವಲ್ಪ ಅರಿಶಿನವನ್ನು ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡು ತಂದಿದ್ದಾರೆ. ಎಸ್ ಮೇಡಮ್. ಚಕ್ಕೆ ಓಕೆ ಪೀಸು, ಓಕೆ, ಲವಂಗ ಒಂದೆರಡು, ಚಕ್ಕೆ 2, ಲವಂಗ 2, ಏಲಕ್ಕಿ ಏಲಕ್ಕಿ 2, ಏಲಕ್ಕಿ ಒಂದು 3 ಹಾಕೋಣ. ಹಾಕಿ ಮೇಡಮ್, ಮಜಾ ಹೊಡಿಯೋಣ. ಮೆಣಸು ಹಾಕಿ ಮೇಡಮ್ ಒಂದು 4, ಮತ್ತೆ ಪೌಡರ್ ಮಾಡಿ ಹಾಕ್ತೀನಿ. ಓಕೆ, ಹಾಗೆ ಸುಮ್ಮನೆ ಹಾಕೋಣ. ಓಕೆ, ಸೋಂಪು. ಓಕೆ, ಹಾಕಿ ಮೇಡಮ್. ಸೋಂಪು, ಚಕ್ಕೆ, ಲವಂಗ, ಏಲಕ್ಕಿ, ಮೆಣಸು, ಗುಂಡು ಮೆಣಸಿನಕಾಯಿ. ಓಕೆ, ಓಕೆ ಮೇಡಮ್. ಎಸ್ ಮೇಡಮ್. ಕರಿಬೇವು. ಓಕೆ, ಎಸ್ ಮೇಡಮ್. ಬೆಳ್ಳುಳ್ಳಿ ಹಾಕಿ. ಜಜ್ಜೀರೆ ಅಂತ ಬೆಳ್ಳುಳ್ಳಿ. ಓಕೆ, ಈ ತರ ನಾಟಿ ಕೋಳಿ ರಸಂ ಮಾಡ್ಕೊಂಡ್ರೆ ಚೆನ್ನಾಗಿರ್ತಾ ಮೇಡಮ್? ಮಾಡ್ಕೊಡ್ತೀನಿ ಇವತ್ತು. ನಾನಂತೂ ತಿಂದಿಲ್ಲ, ಇವತ್ತೇ ಫಸ್ಟ್ ಕೇಳ್ತಾ ಇರೋದು ಕೂಡ. ಓಕೆ, ಶುಂಠಿ, ತುರ್ದಿರಂತ ಶುಂಠಿ ಅಥವಾ ಕಲ್ಲಲ್ಲಿ ಕ್ರಶ್ ಆಗಿರೋಂಥದ್ದು. ಜಜ್ಜಿರೋ ಅಂಥದ್ದು ಇಲ್ಲ ತುರ್ದಿರೋ ಅಂಥದ್ದು. ಹೌದು. ಓಕೆ 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 ಓಕೆ, ಆಮೇಲೆ ಸಣ್ಣದಾಗಿ ಹೆಚ್ಚಿರೋಂಥ ಈರುಳ್ಳಿ ಹಾಕಿ. ಇಷ್ಟೇ, ಜಾಸ್ತಿ ಬೇಡ. ಓಕೆ, ಸ್ವಲ್ಪ ಒಂದೆರಡು ಸ್ಪೂನ್ ಅಷ್ಟು. ಓಕೆ, ಒಂದು ಸ್ಮಾಲ್ ಪ್ಯಾನ್. ಪ್ಯಾನ್ ಬೇಕಾ? ಇದು ಹಾಕ್ತಾ ಇರಲ್ಲ, ಇದು ಹಾಕ್ತಾ ಇರಲಿ. ಪ್ಯಾನ್ ಏನು ಕೇಳಿ? ಸ್ವಲ್ಪ ಜೀರಿಗೆ ಮೆಣಸನ್ನ ಹುರ್ಕೊಂಡು ಪುಡಿ ಮಾಡಿ ಹಾಕ್ಬೇಕು. ಓಕೆ, ಇದೆಲ್ಲ ಚೆನ್ನಾಗಿ ಬಾಡಿಸ್ಕೋಬೇಕು, ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಓಕೆ ಮೇಡಮ್. ಈ ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ ಇದ್ರದ್ದೆಲ್ಲ ಹಸಿ ವಾಸನೆ, ಫ್ಲೇವರ್ಸ್ ಹೋಗ್ಬೇಕು. ಹಸಿ. ಓಕೆ, ಡನ್ ಮೇಡಮ್, ನೀವು ಹೆಂಗೆ ಹೇಳ್ತೀರ ಹಂಗೆ. ಓಕೆ, ನೆಕ್ಸ್ಟು ಈ ಕಡೆ ಎಲ್ಲ ಎಣ್ಣೆಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾ ಇದೀವಿ. ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ, ಜೀರಿಗೆ ಮತ್ತು ಮೆಣಸು. ಮೆಣಸು ಮತ್ತು ಜೀರಿಗೆ ಇದನ್ನು ಪೌಡರ್ ಮಾಡ್ಕೊಳ್ತೀರಿ? ಹಾಂ, ಡ್ರೈ ರೋಸ್ಟ್ ಮಾಡ್ಕೊಂಡು ಪೌಡರ್ ಮಾಡ್ತೀನಿ. ಓಕೆ ಮೇಡಮ್. ಫ್ರೆಶ್ ಆಗಿ ಮಾಡ್ಕೊಂಡಾಗ ಓಕೆ, ಒಳ್ಳೆ ಟೇಸ್ಟ್ ಬರುತ್ತೆ ನಮಗೆ. ಓಕೆ, ಸಾಕಲ್ಲ ಇದು? ಹಾಂ, ಆಗಲಿ, ಇನ್ನೊಂದು ಸ್ವಲ್ಪ ಆಗಲಿ. ಇದು ಸ್ವಲ್ಪ ಕಪ್ಪಾಗಲ್ಲ? ಕಪ್ಪಾಗಬೇಕು. ಓಕೆ ಮೇಡಮ್. ಕಪ್ ಅಂದ್ರೆ ಬ್ರೌನ್. ಎಸ್ ಮೇಡಮ್. ಸ್ವಲ್ಪ ಟೊಮೆಟೊ ಹಾಕೊಳ್ಳೋಣ. ಎಲ್ಲಾನು ಸಣ್ಣದಾಗಿ ಹೆಚ್ಚಿರ್ಬೇಕು ಇದಕ್ಕೆ. ಓಕೆ, ಈರುಳ್ಳಿ, ಟೊಮೆಟೊ, ಹಸಿಮೆಣಸಿನಕಾಯಿ. ಓಕೆ, ನಾಟಿ ಕೋಳಿಯ ರಸಂ ಕುಡಿಯಕ್ಕ ತಿನ್ನಕ್ಕ? ತಿನ್ನಕ್ಕೆ, ಕುಡಿಯಕ್ಕೆ, ತೆಳುಗೆ ಮಾಡ್ಕೊಂತೀವಿ. ಓಕೆ, ನಿಮ್ಗೆ ಪೀಸ್ ಹಾಕೋದು ಬೇಡ ಅಂದ್ರೆ ಅದನ್ನ ಎತ್ಕೊಂಡು ಫ್ರೈ ಮಾಡ್ಕೋಬೋದು. ಓ ಹಂಗೆ ಬೇಜಾರು ಐಡಿಯಾ ಮಾಡಿ ಇಟ್ಟಿದ್ದೀವಿ. ಬಟ್ ಹಾಕಿದ್ರೆ ಚೆನ್ನಾಗಿರುತ್ತೆ. ಇದು ಸ್ಪೈಸಿ ರಸಂ ಇದು. ಓಕೆ, ನೀವು ಯೂಶಲಿ ತಿಂತಿರಲ್ಲ ಆ ಥರ ರಸಂ ಅಲ್ಲ ಇದು. ಓಕೆ, ಸ್ಪೈಸಿ ರಸಂ. ಕಾಳು ಮೆಣಸು ಮತ್ತು
ಜೀರಿಗೆ ಚೆನ್ನಾಗಿ ಫ್ರೈ ಆಗಿದೆ ಮೇಡಮ್. ಆಫ್ ಮಾಡ್ಬಿಡ್ತೀನಿ. ಸಾಕು. ಪೌಡ್ರ್ ಮಾಡ್ಕೊಳ್ತೀನಿ ಅದನ್ನು. ಇದು ಬೇಯಿಸ್ಕೊಂಡೆ. ಟೇಸ್ಟ್ ಮಾಡಿ. ಇನ್ನು ಫ್ರೈ ಆಗಬೇಕಾ ಇದು? ಟೊಮೆಟೊ ಎಲ್ಲ ಸ್ವಲ್ಪ ಓಕೆ. ಜೀರಿಗೆ ಮತ್ತು ಮೆಣಸು ಡ್ರೈ ಪೌಡರ್ ಮಾಡ್ಕೊಳ್ತೀನಿ. ಮಾಡಿ ಮೇಡಮ್, ಮಾಡಿ. ಇದು ಮೋಸ್ಟ್ಲಿ ಏನಾದ್ರು ತಮಿಳ್ನಾಡು ಸ್ಟೈಲ್ ಇದು ಗೊತ್ತಾಗುತ್ತೆ. ಆ ಟೇಸ್ಟ್ ಅದು ಬಂದ್ಬಿಡುತ್ತೆ. ಅದು ಅನ್ಕೊಂಡಿದ್ದೆ ತಮಿಳ್ನಾಡ್ದೇ ಇರ್ಬೇಕಿದು ರಸಂ ಪಸಂ ಎಲ್ಲ ಅಂತ. ಓಕೆ, ಏನು ಬೇಕಂದ್ರಿ ಮೇಡಮ್? ಅಚ್ಕಾರದ ಪುಡಿ. ಅಚ್ಚ ಖಾರದ ಪುಡಿ ಬೇಕಾ? ಓಕೆ. ರವಿ ಅವರ ಚಿಲ್ಲಿ ಪೌಡ್ರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಫಸ್ಟ್ ಚಿಕನ್ ಹಾಕೊಳ್ಳೋಣ. ಬೇಯಿಸಿರುವಂಥ ಚಿಕನ್ನು, ಒಂದು 3 ವಿಷಲ್ ಕೂಗ್ಸಿರುವಂಥ ಚಿಕನ್ನು, ನಾಟಿ ಕೋಳಿಗೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನವನ್ನು ಹಾಕಿ ಬೇಯಿಸಿರುವಂಥ ಚಿಕನ್ ಇದು. ಏನಿದು? ನಾಟಿ ಕೋಳಿ ಬೇಯಿಸ್ಕೊಂಡಿದೀವಲ್ಲ ಅದು ಸೂಪ್ ಇದೆ. ಓಕೆ, ಬೇರೆ ನೀರು ಹಾಕಲ್ವಾ? ಬೇಕಾಗದೇ ಇಲ್ಲ. ರಸಂ ಹಾಕ್ರಿ. ರಸಂ ಅಂತ ಹೇಳ್ತಾ ಇದ್ದೀರಾ? ಅಲ್ಲ, ನೀರು ಗ್ಲಾಸ್ ಕುಡಿದ್ಬಿಟ್ರೆ ಏನ್ರಿ ಮಾಡ್ತೀರಾ? ಎಕ್ಸ್ಟ್ರಾ ವಾಟರ್ ಬೇಕಾಗಲ್ಲ, ಇದೇ ಸಾಕು ನಮ್ಗೆ. ಓಕೆ ಓಕೆ ಓಕೆ. ಅನ್ನನೂ ತಿನ್ಬೋದು, ಬೇಕಾದ್ರೆ ಕುಡ್ಕೊಳ್ಳಬಹುದು. ಈ ಪೀಸ್ಗಳನ್ನ ತೆಗೆದು ಫ್ರೈ ಮಾಡಿ ತಿನ್ಕೊಳ್ಳಬಹುದು. ಹಂಗೆ ತಿಂತೀವಿ ಅಂದ್ರೆ ಹಂಗೇನು ತಿನ್ಕೋಬಹುದು. ಎಷ್ಟೋ ತನಕ ಬೇಯಬೇಕು ಮೇಡಮ್? ಸ್ವಲ್ಪ ಒಂದು ಬಾಯ್ಲ್ ಬರಲಿ. ಇನ್ನೇನು ಹಾಕ್ಬೇಕು ಮೇಡಮ್? ಸ್ವಲ್ಪ ಉಪ್ಪು ಹಾಕಿದೀನಿ, ಬೇಯಕ್ಕೆ ಸಾಕು. ಅದೇನೋ ತಂದಿದ್ದೀರಾ ಬಿಳಿದು? ನೋಡ್ಕೊಂಡು. ಕಾಯಿ ಹಾಲು ಇದಕ್ಕೆ. ಇದು ರಸಂ ತಾನೆ? ಲಾಸ್ಟ್ ಅಲ್ಲಿ. ಓಕೆ. ಸ್ಪೈಸಿ ರಸಂ. ಸ್ಪೈಸಿ ರಸಂ, ನಾಟಿ ಕೋಳಿಯ ಸ್ಪೈಸಿ ರಸಮನ್ನ ಮಾಡ್ತಾ ಇದ್ದಾರೆ. ಬಾಯ್ಲ್ ಬರ್ತಾ ಇದೆ. ಸ್ವಲ್ಪ ಹಸಿ ಮೆಣಸಿನಕಾಯಿ ಹಾಕೋಣ. ಎಸ್ ಮೇಡಮ್. ಓಕೆ. ಉಪ್ಪು ಬೇಯಿಸ್ಬೇಕಾದ್ರೆ ಹಾಕೊಂಡಿದೀವಿ. ನಾಟಿ ಕೋಳಿನ ಬೇಯಿಸ್ಬೇಕಾದ್ರೆ ಉಪ್ಪನ್ನ ಸ್ವಲ್ಪ ಅರಿಶಿನವನ್ನ ಹಾಕಿ ಒಂದು 3 ವಿಷಲ್ ಕೂಗಿಸ್ಕೊಂಡಿರೋದ್ರಿಂದ ಈ ರಸಂಗೆ ಎಷ್ಟು ಬೇಕೋ ಅಷ್ಟನ್ನೇ ಉಪ್ಪು ಹಾಕೊಂಡ್ರೆ ಸಾಕು. ಲಿಡ್ನ ಕ್ಲೋಸ್ ಮಾಡಿಬಿಡಿ, ಸ್ವಲ್ಪ ಬಾಯ್ಲ್ ಬರಲಿ. ಆಮೇಲೆ ಲಾಸ್ಟಲ್ಲಿ ಕಾಯಿ ಹಾಲು ಹಾಕಿ. ಮೆಣಸಿನ ಪುಡಿ ಫ್ರೆಶ್ ಆಗಿ ಹುರ್ಕೊಂಡಿರೋಂಥದ್ದು, ಪೌಡರ್ ಮಾಡಿರೋಂಥದ್ದು. ಓಕೆ. ಓಹೋ, ನಿಮಗೆ ಸ್ವಲ್ಪ ಸ್ಪೈಸಿ ಆಗಬೇಕಲ್ಲ? ಹೌದು ಮೇಡಮ್. ಸ್ವಲ್ಪ ಖಾರ ಹಾಕಿ. ನಾವು ಖಾರ ಅಂದ್ರೆ ಖಾರನೇನೆ, ಸಪ್ಪೆ ಗಿಪ್ಪೆ ಪ್ರಶ್ನೆನೇ ಇಲ್ಲ ನೋಡಿ. ಕಾಯಿ ಹಾಲು. ಎಸ್ ಮೇಡಮ್. ಲಾಸ್ಟ್ ಅಲ್ಲಿ ಹಾಕಬೇಕು. ಕಾಯನ್ನ ತುರಿದು ಹಿಂಡಿ ತೆಗೆದಿರೋಂಥ ಹಾಲು. ಕಾಯಿ ತುರಿನ ಚೆನ್ನಾಗಿ ತುರ್ಕೊಳ್ಳಿ. ತುರಿದಾದ್ಮೇಲೆ ಗ್ರೈಂಡರ್ಗೆ ರುಬ್ಕೊಳ್ಳಿ. ರುಬ್ಬಾದ್ಮೇಲೆ ಹಿಂಡ್ಕೊಳ್ಳಿ. ಹಿಂಡಿರೋ ಹಾಲು ಇದಕ್ಕೆ ಸುರಿವಿ ಅಷ್ಟೇ. ಸ್ವಲ್ಪ ಕಾಯಿ ಹಾಲು ಚೆನ್ನಾಗಿ ಕುದಿಬೇಕು. ಕುದಿಲಿ ಮೇಡಮ್, ಕುದಿಲಿ. ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ. ಓಕೆ. ಕೊತ್ತಂಬರಿ ಸೊಪ್ಪು ಏನು ಮೇಲ್ಗಡೆ ಗಾರ್ನಿಶ್ ಹಾಕಬೇಕು ಅಂತಿಲ್ಲ, ಲಾಸ್ಟ್ ಅಲ್ಲಿ. ಆ ಫ್ಲೇವರ್ಸ್ ಎಲ್ಲ ಬಿಡ್ಬೇಕಂದ್ರೆ ಒಂದು ಬಾಯ್ಲ್ ಬರಬೇಕು ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೆ. ಹೌದು. ಕರ್ಬೇವಿನ ಸೊಪ್ಪು ಲಾಸ್ಟ್ ಅಲ್ಲಿ ಮತ್ತೊಂದು ಸ್ವಲ್ಪ. ಇದು ನಾಟಿ ಕೋಳಿ ಬಿಟ್ಟು ಬೇರೆ ಕೋಳಿ ಮಾಡಿದ್ರೆ ಚೆನ್ನಾಗಿರಲ್ವಾ ಮೇಡಮ್? ಚೆನ್ನಾಗಿರಲ್ಲ. ಇದು ನಾಟಿ ಕೋಳಿದೇನೆ ಸ್ಪೆಷಲ್ ಇದು. ಇದು ಮೊದಲೇ ಹೇಳಿದೆ, ಬಿಗಿನಿಂಗ್ ಅಲ್ಲಿ ಹೇಳಿದಾಗೆ ಹೇಳಿ ಮೇಡಮ್. ನಾಟಿ ಕೋಳಿ ಸಾಕಷ್ಟು ಸೂಪ್ ಬಿಡುತ್ತೆ. ಓಕೆ. ನೀವು ಬೇರೆ ಕಂಪೇರ್ ಮಾಡಿದಾಗ ಏನಿದು ಟೆರರ್ ಚಿಕನ್ ಬರುತ್ತೆ, ಬ್ರಾಯ್ಲರ್, ಅದೆಲ್ಲ ನಿಮ್ಗೆ ಆ ತರ ಸೂಪ್ ಬರೋದಿಲ್ಲ. ಓಕೆ. ಏನಿದ್ರು ಅದು ನಾಟಿ ಕೋಳಿ ಮೂಳೆಗಳಲ್ಲೇ ಆ ತರ ಸೂಪ್ ಬರೋದು ನಿಮ್ಗೆ. ಓಕೆ. ಅದೇ ಟೇಸ್ಟ್. ಇವಾಗ ನಾವು ಸೂಪ್ ತರ ಕುಡಿಬೇಕಾ, ಅನ್ನ ಕಲ್ಸ್ಕೊಂಡು ತಿನ್ಬೇಕಾ? ಯಾವ್ದು ಬೇಕಾರ ಮಾಡಿ. ನೋಡಿದ್ರೆ ಗೊತ್ತಾಗ್ತದೆ, ಗಮ್ಮಂತ ಇದೆ. ತಿಂದ್ಮೇಲೆ ತಾನೇ ಗೊತ್ತಾಗೋದು. ಆಫ್ ಮಾಡಲ ಮೇಡಮ್? ಡಿಶ್ ಔಟ್ ಮಾಡೋಣ? ತಗೊಳ್ಳಿ ಮೇಡಮ್. ಇನ್ನ ನೀರು ಹಾಕ್ಬೋದಾಗಿತ್ತಾ? ರಸಂ ಅಲ್ಲ, ತೆಳುನೇ ಇರ್ಬೇಕು. ಓಕೆ. ನಾಟಿ ಕೋಳಿ ರಸಂ. ನಾಟಿ ಕೋಳಿಯ ರಸಂ ತುಂಬ ಸಖತ್ತಾಗಿರ್ಬೋದು ಅನ್ಕೊಂಡಿದ್ದಕ್ಕೆ ನಾನಂತೂ ಇವತ್ತೂರ್ಗೂ ತಿಂದಿಲ್ಲ, ಅಥವಾ ತಿಂದಾಗ ಗೊತ್ತಿರಲ್ಲ ಇದೇ ರಸಂ ಅಂತ. ನಮ್ಮ ಯೋಚನೆ ಕಾರ್ಯಕ್ರಮದಲ್ಲಿ ಮಾಡಿ ತೋರಿಸಿದ್ದಾರೆ ಒನ್ ಆ್ಯಂಡ್ ಒನ್ಲಿ ಸುಚಿತಾ ಅವರು. ಇದನ್ನು ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ನಾಟಿ ಕೋಳಿ ರಸಂ ಮಾಡ್ಕೊಳ್ಳಿ. ನಾಟಿ ಕೋಳಿ ರಸಂ ಮಾಡುವ ವಿಧಾನ: ಒಂದು ಪ್ಯಾನ್ಗೆ ಜೀರಿಗೆ, ಕಾಳು ಮೆಣಸು ಹಾಕಿ ಹುರಿದು ಮಿಕ್ಸಿ ಜಾರ್ಗೆ ಹಾಕಿ ಪುಡಿ ಮಾಡಿಕೊಳ್ಳಿ. ಒಂದು ಬಾಣಲಿಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಚಕ್ಕೆ, ಲವಂಗ, ಏಲಕ್ಕಿ, ಕಾಳು ಮೆಣಸು, ಸೋಂಪು, ಗುಂಡು ಮೆಣಸಿನಕಾಯಿ, ಕರಿಬೇವು, ಬೆಳ್ಳುಳ್ಳಿ, ಶುಂಠಿ, ಈರುಳ್ಳಿ ಹಾಕಿ ಹುರಿದು ಟೊಮೆಟೊ ಹಾಕಿ ಫ್ರೈ ಮಾಡಿ. ಇದಕ್ಕೆ ಅಚ್ಚ ಖಾರದ ಪುಡಿ, ಅರಿಶಿನ, ಉಪ್ಪು ಹಾಕಿ ಬೇಯಿಸಿದ ಚಿಕನ್ ಬೇಯಿಸಿದ ನೀರು, ಹಸಿ ಮೆಣಸಿನಕಾಯಿ, ಉಪ್ಪು ಹಾಕಿ ಕುದಿಸಿ ತಯಾರಿಸಿಕೊಂಡ ಜೀರಿಗೆ, ಕಾಳು ಮೆಣಸಿನ ಪುಡಿ, ತೆಂಗಿನಕಾಯಿ ಹಾಲು, ಕೊತ್ತಂಬರಿ ಸೊಪ್ಪು, ಕರಿಬೇವು ಹಾಕಿ 5 ನಿಮಿಷ ಕುದಿಸಿದರೆ
ತಮಿಳುನಾಡು ಸ್ಪೆಷಲ್ ನಾಟಿ ಕೋಳಿ ರಸಂ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಳ್ಳೆ ರಸಮು ನಾಟಿ ಕೋಳಿ ರಸಮನ್ನ ಮಾಡಿದ್ದಾರೆ ಸುಚಿತಾ ಅವರು. ಮೇಡಮ್ ಟೇಸ್ಟ್ ಮಾಡ್ಲಾ? ಹಾ, taste ಫಸ್ಟ್ ರಸಮ ಚಿಕನ್. ಫಸ್ಟ್ ರಸಂ ಮಾತ್ರ ನೋಡಿ. ಓಕೆ, ಫಸ್ಟ್ ರಸಮು. 100% ತಮಿಳ್ನಾಡಿನ ರಸಮು. ರಸಂ ಅಂದ್ರೆ ತಮಿಳ್ನಾಡೇ ಫೇಮಸ್ ರಸಂಗೆ. ಚೆನ್ನಾಗಿದೆ ಮೇಡಮ್. ಪರೋಟ ಗಿರಟಕ್ಕೆಲ್ಲ ಇದನ್ನೇ ಉಯ್ಕೊಂಡ್ಬಿಡ್ತಾರೆ ಅವರು. ಸ್ಪೈಸಿ ರಸಂ ಅಲ್ಲ, ಸ್ಪೈಸಿ ಆಗಿದೆ. ಅಂದ್ರೆ ಖಾರ ಕಡಿಮೆ ಮಾಡ್ಕೋಬಹುದು, ಕಡಿಮೆ ತಿನ್ನೋರು. ನಿಮಗೆ ಸ್ವಲ್ಪ ಸ್ಪೈಸಿ ಜಾಸ್ತಿ ಇರುತ್ತೆ. ಮತ್ತೆ ಜೀರಿಗೆ ಮತ್ತು ಮೆಣಸನ್ನ ಫ್ರೆಶ್ ಆಗಿ ಹುರಿದು ಪುಡಿ ಮಾಡಿ ಹಾಕ್ತೀವಲ್ಲ, ಅದು ಟೇಸ್ಟ್ ಕೊಡುತ್ತೆ, ಎಕ್ಸ್ಟ್ರಾ ಟೇಸ್ಟ್. ಒಳ್ಳೆ ರುಚಿ ಇದೆ, ಗಂಟೆಲ್ಲ ಸರಿ ಹೋಗುತ್ತೆ. ಅಂದ್ರೆ ಇನ್ನ ತೆಳು ಮಾಡ್ಕೋಬೋದಾ? ಖಾರ ಇದೆ ನಿಮಗೆ? ಬೇಡ, ಕರೆಕ್ಟ್ ಆಗಿದ್ದೀರಿ. ಇನ್ನ ತೆಳು ಮಾಡಿದ್ರೆ ಟೇಸ್ಟ್ ಕಡಿಮೆ, ಮಜಾ ಹೋಗ್ಬಿಡುತ್ತೆ. ನೀವು ಜಾಸ್ತಿ ನೀರಾಗಿ ಏನು ಹೋಟ್ಲ ಮಾಡ್ತಾ ಇದೀವಿ ನಾವು. ನಮ್ಮ ಮಿಲ್ಟ್ರಿ ಹೋಟೆಲ್ ಆದರೆ ನೀವು ನೀರು ಹಾಕೊಂಡು ಹೋಗ್ಬೋದು. ಏನು ಮಿಲ್ಟ್ರಿ ಹೋಟ್ಲ ಆಯ್ತು. ಚಿಕನ್ ಬೆಂದಿದೆಯಾ ಅಂತ ನೋಡೋಕ್ಕಷ್ಟೇ. ಬೆಂದಿದೆ, ಮೊದಲೇ ಬೇಯಿಸ್ಕೊಂಡಿದ್ದೀವಲ್ಲ, ಬೆಂದಿದೆ. ರಸಮ್ ಟೇಸ್ಟ್ ಹೆಂಗಿದೆ ನಿಮಗೆ? ನಾಟಿ ಕೋಳಿ ಸಾರು ತಿಂದಿರ್ತೀರಾ, ಫ್ರೈ ತಿಂದಿರ್ತೀರಾ, ವೈಟ್ ರೈಸ್ಗೆ ಚೆನ್ನಾಗಿರುತ್ತೆ. ಇದು ಬೇರೆ ಅನ್ಕೊಂಡು ತಿನ್ನಬೇಕು. ನಾವು ಕೋಳಿ ಸಾರು ಅಂದಾಗ ಅದಕ್ಕೆ ಜಾಸ್ತಿ ಮಸಾಲ ಇರುತ್ತೆ, ಇಲ್ಲಿ ಮಸಾಲದ ಪ್ರಮಾಣ ಕಡಿಮೆ ಇರುತ್ತೆ. ಥರ ಡಿಫ್ರೆಂಟ್ ಆಗಿರುತ್ತೆ. ಸಾರು ಯಾವಾಗಲೂ ಮಾಡ್ತಾ ಇರ್ತೀವಿ. ಕುಡಿತಾ ಹೋದ್ರೆ ಮಜಾ ಇದು. ರಸಮ್ ಸೂಪ್ ಎಲ್ಲ ಯಾವಾಗಲೂ ಅಷ್ಟೇ, ಒಂದು ಸಿಪ್ಪಲ್ಲಿ ನಿಮಗೆ ಟೇಸ್ಟ್ ಗೊತ್ತಾಗಲ್ಲ. ಸೂಪ್ ಅಷ್ಟೇ ಒಂದು 4 ಸ್ಪೂನ್ ಟೇಸ್ಟ್ ಮಾಡಿದ್ಮೇಲೆ ಗೊತ್ತಾಗುತ್ತೆ. ಹೊಸ ಟೇಸ್ಟು, ನಾವೆಲ್ಲ ತಿಂದಿರಲ್ಲ ಬಿಡಿ. ಬಿಸಿ ಬಿಸಿ ಅನ್ನಕ್ಕೆ ಏನಾರು ಹಾಕೊಂಡ್ಬಿಟ್ರೆ 2 ಕಪ್ಪು ರಸಮ್ ಹಾಕೋ ಕಡೆ 4 ಕಪ್ ಹಾಕೊಂಡು ತಿನ್ನಂಗೆ ಆಗ್ಬಿಡುತ್ತೆ. ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ನಮ್ಮ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಅಡುಗೆ ಮಾಡೋರಿಗೆಲ್ಲ ಬಹುಮಾನ ಕೊಡ್ತಾ ಇದೀವಿ. ತ್ರಿಧಾತು ಬಯೋ ಪ್ರಾಡಕ್ಟ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಹುಮಾನ ಕೊಡ್ತಾ ಇದ್ದಾರೆ. ಇದು ನಿಮ್ಗೋಸ್ಕರ ಕೊಟ್ಟಿದ್ದಾರೆ ಮೇಡಮ್. ಆರ್ಗ್ಯಾನಿಕ್ ಫುಡ್. ಇದು ತುಂಬಾ ಜನ ಕೇಳ್ತಾ ಇದ್ರು ನಮಗೆಲ್ಲ. ಅಂದ್ರೆ ಯಾವುದೇ ರೀತಿಯ ರಾಸಾಯನಿಕಗಳನ್ನು ಉಪಯೋಗಿಸದೆ ಸಾವಯವ ಗೊಬ್ಬರದಲ್ಲಿ ಬೆಳೆದಂತ ಪದಾರ್ಥಗಳು ಇದು. ಎಲ್ಲಾ ಪ್ರಾಡಕ್ಟ್ ಕೂಡ ಇವ್ರದ್ದು ಸಿಗುತ್ತೆ ಮೇಡಮ್. ಫಸ್ಟ್ ನಿಮ್ಗೆ ಕೊಡ್ತಾ ಇದೀವಿ, ಚೆನ್ನಾಗಿ ಯೂಸ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಒಂದು ಹೆಲ್ದಿ ಪ್ರಾಡಕ್ಟ್ ಕೊಡ್ತಾ ಇದ್ದೀರಾ. ಎಸ್ ಮೇಡಮ್, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ, ಅದ್ಭುತವಾಗಿರುವಂತ ಅಡುಗೆ ಮಾಡೋಕ್ಕೋಸ್ಕರ ಬಂದಿದ್ದಾರೆ. ನಮಸ್ಕಾರ ಮೇಡಮ್. ತಮ್ಮ ಹೆಸರು? ರಾಜೇಶ್ವರಿ ಅವರು. ಏನ್ ಮಾಡ್ಕೊಂಡಿದ್ದೀರಿ? ನಾನು ಹೌಸ್ ವೈಫ್ ಸರ್. ಯಜಮಾನ್ ಏನ್ ಮಾಡ್ತಾರೆ? ರೈಲ್ವೆ ಅಲ್ಲಿ ಜಾಬ್ ಮಾಡ್ತಾ ಇದ್ರು, ರಿಟೈರ್ ಆಯ್ತು ಅವ್ರದ್ದು. ಹೌದಾ? ಓಕೆ. ಎಷ್ಟು ಜನ ಮಕ್ಕಳು? ಇಬ್ರು. ಏನ್ ಮಾಡ್ಕೊಂಡಿದ್ದಾರೆ? ಮಗಳು ಮದುವೆ ಆಗಿ US ಅಲ್ಲಿ ಇದ್ದಾಳೆ. ಓಕೆ. ಮಗ ಜಾಬ್ ಅಲ್ಲಿ ಇದ್ದಾರೆ. ಹೌದೇನು? ಮಗನ ಮದುವೆ ಆಗಿಲ್ಲ ಇನ್ನ? ಇಲ್ಲ. ಓಕೆ. ಯಜಮಾನ್ರಿಗೆ ರಿಟೈರ್ ಯಾವ ವರ್ಷ ಆಯ್ತು ರಿಟೈರ್ಡ್? ಜಸ್ಟ್ ಡಿಸೆಂಬರ್ ಅಲ್ಲಿ. ಡಿಸೆಂಬರ್. ಸ್ವಲ್ಪ ಬೇಜಾರ ಇವಾಗ ರಿಟೈರ್ಡ್ ಆಗಿ ನಿಲ್ಸ್ಬೇಕು ಅಂತ? ಏನಿಲ್ಲ ಸರ್, ಸಾಕಷ್ಟು ವರ್ಷ ಕೆಲಸ ಮಾಡಿದಿಲ್ಲ ಬಿಟ್ಟಾಕಿ. ಏನವ್ರ ಹೆಸರು? ರವೀಂದ್ರ ಪ್ರಸಾದ್. ರವೀಂದ್ರ ಪ್ರಸಾದ್ ಅವರೇ ನಮಸ್ಕಾರ. ಏನು 35 ವರ್ಷ ಕೆಲಸ ಮಾಡೋದು ಈಸಿನಾ ಸರ್? ಇವರೆಲ್ಲ ಹೇಳ್ತಾರೆ ಅಷ್ಟೇನೆ. ಆರಾಮ ರೆಸ್ಟ್ ಮಾಡಿ, ಸಾಕಷ್ಟು ದುಡ್ದಿದ್ದೀರಾ, ಎಂಜಾಯ್ ಮಾಡಿ ನಿಮ್ಮ ಲೈಫ್ನ ಇವಾಗಲಾದ್ರೂ. ಥ್ಯಾಂಕ್ ಯು ಸರ್. ಓಕೆ, ನಮ್ಮ ಕಾರ್ಯಕ್ರಮದಲ್ಲಿ ಏನು ಮಾಡ್ತಾ ಇದ್ದೀರಾ ರಾಜೇಶ್ವರಿ ಅವರೇ? ಫಿಶ್ ವಿತ್ ಮ್ಯಾಂಗೋ ಗ್ರೇವಿ ಮಾಡ್ತಾ ಇದ್ದೀನಿ. ಫಿಶ್ ವಿತ್ ಮ್ಯಾಂಗೋ ಗ್ರೇವಿನ? ಅದೇನ್ರಿ? ಯಾರು ಫಿಶಿಗೆ ಮ್ಯಾಂಗೋ ಹಾಕ್ತಾರೆ? ಇದು ಆಂಧ್ರ ಸ್ಟೈಲ್ ಸರ್. ಇದು ನೀವು ಆಂಧ್ರದವ್ರಾ? ಓಕೆ. ಯಜಮಾನ್ ಆಂಧ್ರ ಕಡೆಯವರಾ? ಓಕೆ. ಅಂದ್ರೆ ಮಾವಿನಕಾಯಿನ ಹಾಕಿ ಮೀನಿನ ಸಾರು. ಹೌದು. ಕರೆಕ್ಟಾ? ಯಾವ್ದು ಜೊತೆ ಚೆನ್ನಾಗಿರ್ತಿದ್ದು? ಅನ್ನಕ್ಕೆ ಚೆನ್ನಾಗಿರುತ್ತೆ, ರಾಗಿ ಮುದ್ದೆಗೆ ಚೆನ್ನಾಗಿರುತ್ತೆ. ಫಿಶ್ ವಿತ್ ಮ್ಯಾಂಗೋ ಗ್ರೇವಿ ಬೇಕಾಗುವ ಸಾಮಗ್ರಿಗಳು: ಮೀನು, ಮಾವಿನಕಾಯಿ, ಹುಣಸೆ ಹಣ್ಣು, ಅರಿಶಿನ, ಅಚ್ಚ ಖಾರದ ಪುಡಿ, ಧನಿಯಾ, ಜೀರಿಗೆ, ಸಾಸಿವೆ, ಮೆಂತ್ಯ, ಹಸಿಮೆಣಸಿನಕಾಯಿ, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ಓಕೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಫಿಶ್ ವಿತ್ ಮ್ಯಾಂಗೋ ಕರಿ ಆರ್ ಮ್ಯಾಂಗೋ ಗ್ರೇವಿ ಏನ್ ಬೇಕಾದ್ರೆ ಅನ್ಕೋಬಹುದು. ಇದನ್ನ ಮಾಡೋಕ್ಕೋಸ್ಕರ ರಾಜೇಶ್ವರಿ ಬಂದಿದ್ದಾರೆ. ಮನೇಲಿದೆ ಮಹಾಲಕ್ಷ್ಮಿ ಒಟ್ಟಿಂದ ಬಂದಿದ್ದೀರಾ. ಶುರು ಮಾಡೋಣ. ಏನ್ ಕೊಡಿ ಫಸ್ಟ್ ನಿಮ್ಗೆ? ನಂಗೆ ಫಸ್ಟ್ ಒಂದು ಬೌಲ್ ಬೇಕು ಸರ್, ಇದು ಮ್ಯಾರಿನೇಟ್ ಮಾಡ್ಕೊಳ್ಳೋದು. ಫಿಶ್ ಮ್ಯಾರಿನೇಟ್ ಮಾಡಕ್ಕ ಸಾಕಾಗತ್ತಾ? ಈ ತರ ಅಗಲಾಗಿರೋದು ಬೇಕಾ? ತೊಳಿ. ಯಾವ್ಯಾವ ಊರು ಸುತ್ತಿದ್ದೀರಾ ಯಜಮಾನ್ರ ಜೊತೆಗೆ? ಫುಲ್ ಡೆಲ್ಲಿವರೆಗೂ ಹೋಗಿದ್ದೀನಿ ಸರ್. ಎಲ್ಲ ಡೆಲ್ಲಿ ತನಕ ಹೋಗಿದ್ದೀರಾ? ವೆರಿ ಗುಡ್ ಮೇಡಮ್. ಸರ್ ಸ್ವಲ್ಪ ನನಗೆ ಖಾರದ ಪುಡಿ ಕೊಡ್ತೀನಿ, ಅರಿಶಿನದ ಪುಡಿ, ಆಮೇಲೆ ಉಪ್ಪು. ಉಪ್ಪ ಸಾರಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಇಲ್ಲೇ ಹಾಕ್ಬಿಡ್ತೀನಿ. ತಿರ್ಗಾ ಸಾರಿಗೆ ಹಾಕೋದು ಬೇಡ? ಇಲ್ಲ, ನಾಟ್ ನೆಸೆಸರಿ. ಖಾರದ ಪುಡಿ. ರವಿ ಅವರ ಅಚ್ಚ ಖಾರದ ಪುಡಿ ನಮ್ಮ ಕಾರ್ಯಕ್ರಮದಲ್ಲಿ ಸಾಕು ಸರ್. ಸಾಕಾ? ಅರಿಶಿನದ ಪುಡಿ. ಅರಿಶಿನ ಪುಡಿ, ರವಿ ಅವರ ಅರಿಶಿನ ಪುಡಿ. ಇದನ್ನ ಮ್ಯಾರಿನೇಟ್ ಮಾಡಿ ಒಂದು 1/2 hour ಬಿಡ್ಬೇಕು ಸರ್ ಇದನ್ನ. ಹೌದಾ? ಓಕೆ.
ಅಲ್ಲ ಇದಕ್ಕೇನು ಮಾವಿನಕಾಯಿ ಜೊತೆಗೆ ನೆನ್ಸಲ್ವಾ? ಇಲ್ಲ ಇಲ್ಲ, ಆಮೇಲೆ ಸಾರಲ್ಲ ಸಾರಲ್ಲಿ ಹಾಕೋದಷ್ಟೇನಾ? ಓಕೆ ಓಕೆ ಓಕೆ. ಆಂಧ್ರದಲ್ಲಿ ಹಾಕ್ತಾರಲ್ಲ ಅದನ್ನ. ನಾನು ಬೇಳೆ ಸಾರಿಗೆಲ್ಲ ಮಾವಿನಕಾಯಿ ವಾಟೆ ಹಾಕಿರೋದು ನೋಡಿದ್ದೀನಿ. ತಿರುಪತಿಗೆ ಹೋದಾಗ ತಿರುಪತಿ ಒಂದೇ ಕಡೆ ಹೋಗೋದು ನಾವು, ಎಲ್ಲೂ ಆಂಧ್ರಾಗ ಹೋಗಲ್ಲ. ಅಲ್ಲಿ ಹೋದ್ರೆ ಮಾವಿನಕಾಯಿ ವಾಟೆ ಎಲ್ಲ ಸಿಗೋದು ಸಾರಲ್ಲಿ. ಏನಂದ್ರೆ ಮಾವಿನಕಾಯಿ ಸೀಸನ್ ಅಲ್ವಾ, ವಾಟೆ ಎಲ್ಲ ಹಾಕಿರೋರು. ವಾಟೆ ಎಲ್ಲ ಹಾಕಲ್ಲ ಸರ್. ವಾಟೆ ಮೇಡಮ್ ನಾನು ತಿನ್ನಿದ್ದೀನಿ, ಓಹೋ, ಮಾವಿನಕಾಯಿ ವಾಟೆ. ಇದು ಒಂದು ಹಾಫ್ ಅನ್ ಅವರ್ವರೆಗೂ ನೆನ್ಸಿಡ್ಬೇಕಾ? ಓಕೆ, ನೆಕ್ಸ್ಟ್ ಏನ್ ಮಾಡೋಣ, ಇಟ್ಬಿಡಿ ಅದನ್ನ ಕಡೆಗೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾವಿನಕಾಯಿಯನ್ನ ಹಾಕಿ ಒಂದು ಅದ್ಭುತವಾಗಿರುವಂತ ಮೀನಿನ ಸಾರನ್ನ ಮಾಡ್ತಾ ಇದ್ದಾರೆ. ರಾಜೇಶ್ವರಿ ಅವರು ಬಂದಿದ್ದಾರೆ. ಮೀನನ್ನ ಅರ್ಧ ಗಂಟೆಗಳ ಕಾಲ ಉಪ್ಪು ಖಾರ ಹಾಕಿ ನೆನ್ಸಿಟ್ಟಿದ್ದಾರೆ. ನೆಂದ್ ಆದ್ಮೇಲೆ ಗ್ರೇವಿ ಮಾಡಬೇಕು ಅಂತ ಹೇಳಿದ್ದಾರೆ. ಶುರು ಮಾಡೋಣ ರಾಜೇಶ್ವರಿ, ಏನ್ ಕೊಳ್ಳಿ ನಿಮ್ ನಾನು? ನೆಕ್ಸ್ಟ್ ಮಿಕ್ಸಿ ಬೇಕು ಸರ್. ಇದು ಏನಕ್ಕೆ ರುಬ್ಕೊಳ್ಳಿ, ಎಲ್ಲ ಇದೆಯಲ್ಲ, ಏನೇನ್ ಬೇಕು ರುಬ್ಕೊಳ್ಳಿ. ಧನಿಯಾ 4 ಸ್ಪೂನು, ಧನಿಯಾ 4 ಸ್ಪೂನು. ಓಕೆ, ಆಮೇಲೆ ಜೀರಿಗೆ 2 ಸ್ಪೂನು, ಜೀರಿಗೆ 2 ಸ್ಪೂನು, ಧನಿಯಾ ಜೀರಿಗೆ, ಆಮೇಲೆ ಬೆಳ್ಳುಳ್ಳಿ ಓಕೆ 3. ಧನಿಯಾ ಜೀರಿಗೆ ಬೆಳ್ಳುಳ್ಳಿ ಶುಂಠಿ ಇದು ಫಸ್ಟ್ ಮಿಕ್ಸಿಗೆ ಹಾಕ್ಕೋಬೇಕು. ಮಾಡ್ಕೊಳ್ಳಿ. ಸ್ವಲ್ಪ ನೀರು ಹಾಕ್ಕೋಬೇಕು. ಹಾಕೊಳ್ಳಿ. ಆಂಧ್ರ ಶೈಲಿಯ ಒಂದು ಫಿಶ್ ಗ್ರೇವಿಯನ್ನ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಈರುಳ್ಳಿ ಹಾಕಿ ಹಾಕಿ. ನೆಕ್ಸ್ಟ್ ಪ್ಯಾನ್ ಒಂದು ಬೇಕು. ಪ್ಯಾನಲ್ಲೇ ಮಾಡ್ಬಿಡ್ತೀರಾ? ಹಾಂ, ಎಣ್ಣೆ ಹಾಕ್ಬೇಕು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ರೈಸ್ ಬ್ರೈನ್ ಆಯಿಲ್. ಸಾಸಿವೆ ಓಕೆ ಓಕೆ ಓಕೆ. ಇದು ಸಾರಲ್ಲ, ಗ್ರೇವಿ ಗ್ರೇವಿ ಥರ. ಓಕೆ, ನಿಮ್ಮಲ್ಲಿ ಮಾಡ್ತೀರಿ ಇನ್ನು ಇದೇ ಥರ ಮಾಡೋದಾ? ಮಾವಿನಕಾಯಿ ಕಾಲದಲ್ಲಿ ಮಾವಿನಕಾಯಿ ಅಂದರೆ ಹುಣಸೆ ಹಣ್ಣು ಹ್ಞೂ ಅಲ್ವಾ? ಓಕೆ, ಸಾಸಿವೆ ಹಾಕಾಯ್ತು. ಸಾಸಿವೆ ನಂತರ ಮೆಂತ್ಯೆ ಒಂದು ಅರ್ಧ ಸ್ಪೂನಷ್ಟು, ಅರ್ಧ ಸ್ಪೂನಷ್ಟು ಮೆಂತ್ಯೆ. ಹಸಿಮೆಣಸಿನ್ಕಾಯಿ ಕಟ್ ಮಾಡಿದ್ದೀರಾ ಮಧ್ಯದಲ್ಲಿ? ಮಧ್ಯದಲ್ಲಿ ಕಟ್ ಮಾಡಿರೋದು. ಓಕೆ ಮೇಡಮ್. ಓಕೆ, ನೆಕ್ಸ್ಟ್ ಹಾಕೊಳ್ಳಿ ಹಾಕ್ಬೋದು ಹಾಕಿ. ಕರ್ಬೇವಿನ ಸೊಪ್ಪು ಒಂದು 4 ಕಡ್ಡಿ. ಓಕೆ, ಆಂಧ್ರ ಶೈಲಿಯ ಮೀನಿನ ಸಾರು ಇದು. ಅಂದರೆ ಮ್ಯಾಂಗೋ ಫಿಶ್ ಕರಿ, ಅಂದರೆ ಮಾವಿನಕಾಯಿಯನ್ನು ಹಾಕಿ ಮಾಡಿರ್ತಕ್ಕಂಥ ಒಂದು ಫಿಶ್ ಕರಿ ಇದು. ಎಸ್, ನೆಕ್ಸ್ಟ್ ಮಸಾಲ ಹಾಕಿ. ಮಗಳಲ್ಲಿರೋದು ಎಲ್ಲಿ ಕೊಟ್ಟಿದ್ದೀರಾ ಮಗಳಿಗೆ? ಮಗಳು ಸಂಜಯ್ ನಗರ, ಬಟ್ ಇವಾಗ ಅವ್ರು ಕೆನಡಾದಲ್ಲಿದ್ದಾರೆ. ಕೆನಡಾಗೆ ಎಷ್ಟು ವರ್ಷ ಆಯ್ತು ಹೋಗಿ? ಇವಾಗ ಒಂದು 6 ಮಂತ್ಸ್ ಆಯಿತು. 6 ಮಂತ್ಸ್ ಆಯ್ತು. ಒಂದ್ಸರಿ ಹೋಗಿ ಬಂದ್ಬಿಡಿ, ನೀವು ಯಜಮಾನ್ರಿ ಇವಾಗ. ಅದು ಸ್ವಲ್ಪ ಎಣ್ಣೆ ಬರೋ ಥರ. ಬರ್ಲಿ ನೋ ಪ್ರಾಬ್ಲಮ್. ಇನ್ನೊಂದು ಸ್ವಲ್ಪ ಫ್ರೈ ಆಗಬೇಕಲ್ಲ, ಚೆನ್ನಾಗಿ ಎಣ್ಣೆ ಫ್ರೈ ಆಗಲಿ ಅಂತನಾ? ಹಸಿ ವಾಸನೆ ಹೋಗ್ಬೇಕಲ್ಲ. ಹಸಿ ಇದು ಗ್ರೇವಿ ಎಷ್ಟು ಫ್ರೈ ಆಗುತ್ತೋ ಅಷ್ಟು ಸಾರು ಚೆನ್ನಾಗಿರುತ್ತೆ. ಹಾಕಿ. ಹುಣಸೆಹಣ್ಣಿನ ರಸನ ಅಲ್ಲ, ಹುಣಸೆಹಣ್ಣಿನ ರಸನೂ ಹಾಕ್ತೀವಿ, ಮಾವಿನಕಾಯಿ ಹಾಕ್ತೀವಿ. ಮಾವಿನಕಾಯಿ ಜಸ್ಟ್ ಅದು ಪೀಸಸ್ ಮಾತ್ರ ಇರುತ್ತೆ ಸರ್. ಬಟ್ ಹುಳಿ ಬರುತ್ತಲ್ಲ ಅದರಿಂದನೂ? ಇದ್ರ ಟೇಸ್ಟ್ ಅದಕ್ಕೆ ಹೋಗುತ್ತೆ. ಹೌದಾ? ಓಕೆ ಓಕೆ ಓಕೆ. ಇದು ಒಂಚೂರು ಒಂದು 10 ನಿಮಿಷ ಕುದ್ಮೇಲೆ ಆಮೇಲೆ ಫಿಶ್ ಎತ್ತಾಕ. ಓ, ಗ್ರೇವಿ ಇದೇ ಕಲರ್ ಇರುತ್ತಾ? ಇಲ್ಲ, ರೆಡ್. ಅದ್ರೊಳಿರೋದು ಕಲರ್ ಬಿಡುತ್ತಲ್ಲ. ನೆಕ್ಸ್ಟ್ ಇದರಲ್ಲಿ ಫಿಶ್ ಹಾಕಿ. ಫಿಶ್ನ ಅರ್ಧ ಗಂಟೆಗಳ ಕಾಲ ಉಪ್ಪು ಖಾರ ಹಾಕಿ ನೆನೆಸ್ಕೊಂಡಿದೀವಿ. ಹಾಕಿ ಮೇಡಮ್. ಓಹೋ, ಮುಳುಗಿಸ್ಬೇಕಲ್ಲ, ಅದು ಮುಳುಗ್ಬೇಕು. ನೀರು ಹಾಕಲ್ವಾ? ಇಷ್ಟೇ ಸಾಕಾ? ಸಾಕು ಸರ್. ನೀರೇನು ಬೇಡವಾ? ಒಂಚೂರು ಹಾಕೋಣ ಸರ್. ಇನ್ನೊಂದು ಚೂರು ಖಾರದ ಪುಡಿ ಹಾಕಿ ಸರ್. ಬೇಕಾ? ಖಾರದ ಪುಡಿ, ಅಚ್ಚ ಖಾರದ ಪುಡಿ, ರವಿಯವರ ಅಚ್ಚ ಖಾರದ ಪುಡಿ ಹಾಕ್ಲಾ ಇದಕ್ಕೆ? ಸಾಕು ಸಾಕು. ನೀರು ಮುಳುಗೋದು ಹೆಂಗೆ? ಇದು ಬೇಯೋದು ಹೆಂಗೆ? ಬೇಯುತ್ತೆ. ಸ್ವಲ್ಪ ಸ್ಲಿಮ್ಮಲ್ಲಿ ಮಾಡ್ಕೊಂಡು ಸರ್. ಮಾವಿನಕಾಯಿ ಹಾಕಂದು ನೀವು ಇವಾಗ ಹುಳಿ ಮಾವಿನಕಾಯ? ಹುಳಿ ಮಾವಿನಕಾಯಿ ಹಂಗಂಗೆ ಇಟ್ಬಿಡ್ಬೇಕಾಗ್ತದೆ. ಹುಳಿ ಯಜಮಾನ ಏನು ಇಷ್ಟ ನೀವು ಮಾಡೋದು? ಚಿಕನ್ನು ಅವ್ರಿಗೆ ವೆಜ್ ಇಷ್ಟ ಸರ್. ಹೌದಾ? ಓಹೋ. ಸ್ಲಿಮ್ಮಲ್ಲಿ ಒಂದು 10 ನಿಮಿಷ ಬಿಡಬೇಕು. ಓಕೆ, ಆಮೇಲೆ ತಿರ್ಗಾ ಹಂಗೆ ಜಸ್ಟ್ ಬಿಡಿ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ರಾಜೇಶ್ವರಿ ಅವರು ಬಂದಿದ್ದಾರೆ. ಅದ್ಭುತವಾಗಿರುವಂತ ಆಂಧ್ರ ಶೈಲಿಯ ಮಾವಿನಕಾಯಿಯ ಮೀನಿನ ಸಾರನ್ನ ಮಾಡ್ತಾ ಇದ್ದಾರೆ. ರೆಡಿ ಆಗಿದೆಯಾ? ಆಗಿದೆ ಸರ್. ಮ್ಯಾಂಗೋ ಫಿಶ್ ಕರಿ.
ಸ್ವಲ್ಪ ಹಂಗೆ ತಿರುಗಿಸಿದ್ರೆ ನೋಡಿ ತಿರ್ಗಿಸಿ, ಜಾಸ್ತಿ ತಿರ್ಗಿಸಿದ್ರೆ ಪೀಸ್ ಪೀಸ್ ಆಗ್ಬಿಡುತ್ತೆ. ನೋಡಿ ಆಗೋಯ್ತು ನೋಡಿ, ನಾನು ಹೇಳಿದಲ್ಲ ನಿಮಗೆ. ಓಕೆ, ಮೀನು, ಮಾವಿನಕಾಯಿ, ಮಾವಿನಕಾಯಿ ಹುಳಿ ಮೀನಿಗೆ, ಮೀನಿನ ಘಮ ಮಾವಿನಕಾಯಿಗೆ ಎರಡು ಎಕ್ಸ್ಚೇಂಜ್ ಆಗ್ತಾ ಇದೆ. ಓಕೆ ಆಯ್ತು ಸರ್. ಆಯ್ತಾ? ಓಕೆ, ಹಾಕ್ಬಿಡಿ, ಅದಕ್ಕೆ ಆಫ್ ಮಾಡ್ಬಿಡ್ತೀನಿ ತಾಳಿ ಫಸ್ಟ್. ಗಟ್ಟಿ ಇದೆಯಲ್ಲಪ್ಪ ಇದು, ಹೆಂಗೆ ಸಾರು ಅಂತೀರಾ? ಹಿಂಗೆ ಗಟ್ಟಿಯಾಗಿ ಸರ್ ಆಂಧ್ರ ಕಡೆ ಎಲ್ಲ ತಿನ್ನೋ ಆಂಧ್ರ ಕಡೆ ಹಿಂಗೆ ಮಾಡೋದಾ? ಇರ್ಬೇಕು, ನಮಗೆ ಗೊತ್ತಿಲ್ಲ, ಯಾರು ಕರೆದಿಲ್ಲ ಆಂಧ್ರದವರು. ಇರ್ಬೋದು. ಮೀನು ಯಾವುದು, ಮಾವಿನಕಾಯಿ ಯಾವುದು ಅಂತ ಹುಡ್ಕೋಬೇಕು ನಾವು. ಇದು ಯಾವ್ದಕ್ಕೆ ಚೆನ್ನಾಗಿರುತ್ತೆ ರಾಜೇಶ್ವರಿ ಅವರೇ? ಹಿಟ್ಟಿಗೆ, ರೈಸ್ಗೆ. ಇದು ಎಲ್ಲಿ ಇಟ್ಟಿಗೆ ಎಲ್ಲಿ ತಿನ್ನೋದು? ನಂಗೆ ಗೊತ್ತಿಲ್ಲಪ್ಪ. ಸ್ವಲ್ಪ ಮೇಲ್ಗಡೆ ಕೊತ್ತಂಬರಿ ಉದುರಿಸ್ಬೇಕು. ಓಕೆ ಮೇಡಮ್. ಫಿಶ್ ವಿತ್ ಮಾವಿನಕಾಯಿ ಗ್ರೇವಿ ರೆಡಿ. ಫಿಶ್ ವಿತ್ ಮಾವಿನಕಾಯಿ ಗ್ರೇವಿ ರೆಡಿ. ಇದು ಕರೆಕ್ಟಾಗಿ ಹೇಳಿ, ಯಾರ ಜೊತೆ ತಿನ್ಬೇಕು ಅಂತ? ಮುದ್ದೆ, ರೈಸು. ಮುದ್ದೆ ತಂದಿದ್ದೀರಾ? ಮುದ್ದೆ ಮಾಡಿಸ್ಕೊಂಡು ಹೆಂಗ್ ತಿನ್ನೋದೋ ಗೊತ್ತಿಲ್ಲ. ಓಕೆ, ನೋ ಪ್ರಾಬ್ಲಮ್. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ರಾಜೇಶ್ವರಿ ಅವರು ಬಂದಿದ್ದಾರೆ. ಅದ್ಭುತವಾಗಿರುವಂಥ ಮೀನಿನ ಸಾರಿಗೆ ಮಾವಿನಕಾಯಿ ಹಾಕಿ ಮಾಡಿರತಕ್ಕಂಥದ್ದು ಆಂಧ್ರ ಶೈಲಿಯ ಅದ್ಭುತವಾಗಿರುವಂಥ ಅಡುಗೆನ ಮಾಡಿ ತೋರಿಸಿದ್ದಾರೆ. ಇದನ್ನು ಯಾವ ರೀತಿ ಮಾಡಿದ್ರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ, ಮಾಡ್ಕೊಳ್ಳಿ. ಫಿಶ್ ವಿತ್ ಮ್ಯಾಂಗೋ ಗ್ರೇವಿ ಮಾಡುವ ವಿಧಾನ: ಒಂದು ಬೌಲ್ಗೆ ಮೀನು, ಉಪ್ಪು, ಅಚ್ಚ ಖಾರದ ಪುಡಿ, ಅರಿಶಿನ ಹಾಕಿ ಕಲಸಿ ನೆನೆಯಲು ಬಿಡಿ. ಮಿಕ್ಸಿ ಜಾರ್ಗೆ ಧನಿಯಾ, ಜೀರಿಗೆ, ಬೆಳ್ಳುಳ್ಳಿ, ಶುಂಠಿ, ನೀರು ಹಾಕಿ ಗ್ರೈಂಡ್ ಮಾಡಿ ಈರುಳ್ಳಿ ಸೇರಿಸಿ ರುಬ್ಬಿಕೊಳ್ಳಿ. ಬಾಣಲಿಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಸಾಸಿವೆ, ಮೆಂತ್ಯ, ಹಸಿಮೆಣಸಿನಕಾಯಿ, ಕರಿಬೇವು, ರುಬ್ಬಿಕೊಂಡ ಮಸಾಲ ಹಾಕಿ ಹುರಿದು ಹುಣಿಸಿ ರಸ ಹಾಕಿ ಮಿಕ್ಸ್ ಮಾಡಿ ನೆನೆಸಿಟ್ಟ ಮೀನನ್ನು ಹಾಕಿ ಅಚ್ಚ ಖಾರದ ಪುಡಿ, ನೀರು, ಹೆಚ್ಚಿದ ಮಾವಿನಕಾಯಿ ಹಾಕಿ ಸಣ್ಣ ಉರಿಯಲ್ಲಿ ಮುಚ್ಚಳ ಮುಚ್ಚಿ 10 ನಿಮಿಷ ಬೇಯಿಸಿ. ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿದರೆ ಫಿಶ್ ವಿತ್ ಮ್ಯಾಂಗೋ ಗ್ರೇವಿ ರೆಡಿ ಟು ಟೇಸ್ಟ್. ಈ ತರ ಗಟ್ಟಿ ಗೊಜ್ಜನ ಇದು? ಇನ್ನು ಸ್ವಲ್ಪ ಗ್ರೇವಿ ಇರುತ್ತೆ. ಬೇಕಾದ್ರೆ ನೀರು ಹಾಕೋಬಹುದು. ಇದೇನಿದು? ರಾಗಿ ಮುದ್ದೆ. ರಾಗಿ ಮುದ್ದೆಗೆ ಅನ್ನ ಹಾಕಿ ಮಾಡೋದಾ ನೀವು? ಹೌದು. ಇಷ್ಟು ದೊಡ್ಡ ಮುದ್ದೆ ಇದ್ರೆ ಪಾಚ ಮಾಡೋದೇನೆ ನಾವು. ಎದೊಳದೇ ಇಲ್ವೇ ನಮ್ಮ ಮೋಸ್ಟ್ಲಿ. ಆಂಧ್ರ ಕಡೆ ಎಲ್ಲ ಬರೀ ಸ್ವಲ್ಪ ನುಚ್ಚು ಜಾಸ್ತಿ ಹಾಕ್ಬಿಟ್ಟು ಮಾಡ್ತಾರೆ. ಹೌದಾ? ರಾಗಿ ಮುದ್ದೆ. ಇದು ಆಂಧ್ರ ಶೈಲಿ ಅಲ್ಲ ಇದು? ಹೌದು. ನಾನು ಅದೇ ಹೇಳ್ತಾ ಇರೋದು, ಇಲ್ಲಿ ಎಲ್ಲಿ ಗ್ರೇವಿ ಇದೆ, ಎಲ್ಲಿ ಮುದ್ದೆ ತಿನ್ನೋದು? ನೀವು ಹಾಕ್ರಿ ನನಗೆ. ಒಂದೇ $100 ಮಿಲಿಯನ್ ಪ್ರಶ್ನೆ ನನಗೆ ಇವಾಗ. ಅಯ್ಯೋ, ಹುಡ್ಕೊಂಡು ತಿನ್ಬೇಕು. ಚೆನ್ನಾಗಿದೆ. ಅಕ್ಕ, ಮೀನಿನ ಸಾರು, ಗಟ್ಟಿ ಮೀನಿನ ಸಾರು, ಅನ್ನವನ್ನು ಹಾಕಿ ಮಾಡಿರ್ತಕ್ಕಂಥ ನುಚ್ಚಿನ ಮುದ್ದೆ. ಹಿಂಗೆ ಮಾಡೋದಾ ಮನೇಲಿ ಎಲ್ಲನೂ? ಅನ್ನನೇ ತಿನ್ನಲ್ವ ನೀವು? ತಿಂತೀವಿ. ಅಲ್ಲ, ಇದಕ್ಕೆ ಕೆಲವ್ರು ಹೆಂಗೆ ಅಂದ್ರೆ ಈಗ ಹಾಕೊಂಡು ತಿಂತೀವಲ್ಲ, ಅನ್ನ ತಿನ್ನೋದು ಬೇಡ ಅಂತ. ಚೆನ್ನಾಗಿದೆ, ಹುಳಿ ಆಗಿದೆ. ಇದನ್ನ ನೀವು ಮಡಕೆಯಲ್ಲಿ ಮಾಡ್ಬಿಟ್ರೆ ಇನ್ನು ಅದ್ಭುತವಾಗಿ ಬರುತ್ತೆ. ಮುದ್ದೆ ಯಾರು ಮಾವಿನಕಾಯಿ ಒಂದು ಹಾಕೊಳ್ಳಿ ಸರ್. ಮುದ್ದೆ ಯಾರು ಕಳಿಸಿದ್ದು? ಇಲ್ಲಿ ನಮ್ಮ ರಿಲೇಟಿವ್ಸ್ ಇದ್ದಾರೆ. ಏನವ್ರ ಹೆಸರು? ಲಕ್ಷ್ಮಿ. ಲಕ್ಷ್ಮಿ ಅವರೇ, ಮುದ್ದೆ ಚೆನ್ನಾಗಿದೆ, ಥ್ಯಾಂಕ್ ಯು. ಬಿಸಿ ಬಿಸಿ ಮುದ್ದೆ ಮಾಡಿ ಕಳಿಸ್ಕೊಟ್ಟಿದ್ದೀರಾ, ಥ್ಯಾಂಕ್ ಯು ಮಾ. ಮಾವಿನಕಾಯಿ ಒಂದು ಹಾಕೊಳ್ಳ? ಹಾಕೊಳ್ಳಿ. ಚೆನ್ನಾಗಿದೆ, ಒಳ್ಳೆ ಟೇಸ್ಟ್. ಅಂದರೆ ಒಂಥರ ಹಳ್ಳಿಗಳ ಕಡೆ ಮಾಡೋ ಥರ ಟೇಸ್ಟ್ ಇದು. ಚೆನ್ನಾಗಿದೆ. ಕೋಸ್ಟಲ್ ಕಡೆ, ಆಂಧ್ರ ಕೋಸ್ಟಲ್ ಕಡೆ ಹೀಗೆ ಮಾಡೋದಾ? ಸಖತ್ತಾಗಿದೆ. ಫಿಶು ಅಷ್ಟೇನೆ, ಅದಕ್ಕೆ ಪೂರಕವಾಗಿ ಫಿಶು ಕೂಡ ಇದೆ. ಸೋತ ಕುತ್ಕೊಂಡು ತಿನ್ಬೇಕು ಇದನ್ನ. ತುಂಬ ಚೆನ್ನಾಗಿದೆ, ಭಾಳ ಖುಷಿ ಕೊಟ್ಟಂತ ಸಾರು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಶ್ರೀ ಕೃಷ್ಣ ಘೀ, ಶುದ್ಧ ಹಸುವಿನ ತುಪ್ಪ, ಸುಲಭವಾಗಿ ಜೀರ್ಣವಾಗುವಂಥ ತುಪ್ಪ, ನವಿಲ್ಗರಿ ಮತ್ತು ಕೊಳಲಿನ ಸಿಂಬಲ್ ಇರ್ತಕ್ಕಂಥ ತುಪ್ಪ ನಿಮಗೋಸ್ಕರ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಶ್ರೀ ಕೃಷ್ಣ ಘೀ ಅವರು ಗಿಫ್ಟ್ ಅನ್ನ ಕೊಟ್ಟಿದ್ದಾರೆ. ಇದಲ್ಲದೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ತ್ರಿಧಾತು ಆರ್ಗ್ಯಾನಿಕ್, ರಾಸಾಯನಿಕಗಳನ್ನು ಉಪಯೋಗಿಸದೆ ಸಾವಯವ ಗೊಬ್ಬರದಲ್ಲಿ ಬೆಳೆದಂತ ಆಹಾರ ಪದಾರ್ಥಗಳು ಸಿಗುತ್ತೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಆಕರ್ಷಕ ಬಹುಮಾನ ನಿಮಗೋಸ್ಕರ ಮೇಡಮ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ರವಿ ಮಸಾಲದವರು ಅವರ ಮಸಾಲಾ ಪುಡಿಗಳನ್ನ ನಿಮ್ಮ ಮನೆ ಕೊಡ್ತಾ ಇದ್ದಾರೆ, ತಗೊಳ್ಳಿ. ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ರೈಸ್ ಬ್ರೈನ್ ಆಯಿಲ್ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೋಸ್ಕರ. ಮಯಾಸ್ ಅವರು ಎಕ್ಸ್ಪ್ರೆಸ್ ರಸಂನ ಕೊಡ್ತಾ ಇದ್ದಾರೆ. 30 ಸೆಕೆಂಡ್ ಅಲ್ಲಿ ಬಿಸಿನೀರಲ್ಲಿ ಆ ಬ್ರಿಕ್ ನ ಹಾಕಿದ್ರೆ ರಸಂ ರೆಡಿ ಆಗುತ್ತೆ. ಮುಳಿಯಾ ಜ್ಯುವೆಲರ್ಸ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬೆಳ್ಳಿಯ ಶಿವಲಿಂಗವನ್ನ ಕೊಡ್ತಾ ಇದ್ದಾರೆ. ಇದ್ರ ಜೊತೆಗೆ $1,000 ಗಿಫ್ಟ್ ವೋಚರ್ ಕೊಡ್ತಾ ಇದ್ದಾರೆ. ಇದು ನಿಮ್ಗೋಸ್ಕರ. ಕೂದಲು ಬೀಳ್ತಾ ಇದೆಯಾ? ಕೂದಲು ಬೆಳೆಸ್ಕೋಬೇಕು ಅಂತ ಆಸೆ ಇರುತ್ತೆ, ಖಂಡಿತವಾಗ್ಲೂ ಕೂದಲು ಬೆಳಿಬೇಕು ಅಂದ್ರೆ ನಮ್ಮ ರಿಷಿಕೇಶ್ ಬ್ರಿಂಗಾ ಏರ್ ಆಯಿಲ್ ನವರು ಹರ್ಬಲ್ನ ಎಲ್ಲ ಹಾಕಿ, ಜೊತೆಗೆ ವಿಟಮಿನ್ ಇ ನ ಹಾಕಿ ಅದ್ಭುತವಾಗಿರುವಂತಹ ಒಂದು
ಫಸ್ಟ್ ಟೈಮ್ ಇಂಡಿಯಾದಲ್ಲಿ ಕೆಮಿಕಲ್ ಇಲ್ಲದೆ ಒಂದು ಆಯಿಲ್ ಅನ್ನ ಮಾಡಿರ್ತಕ್ಕಂಥ ಏಕೈಕ ಏರ್ ಆಯಿಲ್ ನಮ್ಮ ರಿಷಿಕೇಶ ಭೃಂಗ ಏರ್ ಆಯಿಲ್. ಇದು ನಿಮ್ಗೋಸ್ಕರ ಮೇಡಮ್. ಅರ್ಬಲ್ ಶಾಂಪೂ ಕೂಡ ಜೊತೆಗಿದೆ. ಇದಲ್ಲದೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಗ್ಗಂಡಬಿ ಭಾಗ 3 ರೆಸಿಪಿ ಪುಸ್ತಕ ನಿಮ್ಗೋಸ್ಕರ ಮೇಡಮ್. ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್. ಒಳ್ಳೆ ಮುದ್ದೆ, ಒಳ್ಳೆ ಮೀನಿನ ಸಾರು. ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂಥ ಅಡುಗೆನ ಮಾಡ್ತಾ ಇದೀವಿ, ಆರೋಗ್ಯದ ಅಡುಗೆನ ಮಾಡ್ತಾ ಇದೀವಿ, ಆರೋಗ್ಯದ ಬಗ್ಗೆ ಕಾಳಜಿಗಳನ್ನ ಹೇಳ್ತಾ ಇದೀವಿ. ಜೊತೆಗೆ ಏಳ್ಮುಳ್ಳಿ ಕಾಳಜಿ, ಎಣ್ಣೆ ಬೆಣ್ಣೆ ತುಪ್ಪ ಹಾಲು ಮೊಸರುಗಳ ಪ್ರಯೋಗಗಳಿಲ್ಲದೆ ನಿತ್ಯ ಜೀವನದಲ್ಲಿ ನಾವು ಯಾವ ರೀತಿ ಆಹಾರ ಕ್ರಮಗಳನ್ನ ಅಳವಡಿಸ್ಕೋಬಹುದು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದಾರೆ ಖ್ಯಾತ ಸಮಣಿ ತಜ್ಞರು ಬಾಲಕೃಷ್ಣ ಗುರುಜಿಯವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಗುರುಜಿ ನಮಸ್ಕಾರ. ಬನ್ನಿ ಗುರುಜಿ. ನಮಸ್ಕಾರ ಗುರುಜಿ. ಏನ್ ಮಾಡ್ತಾ ಇದ್ದೀರಾ ಗುರುಜಿ? ಏನೋ ಎಲೆಕೋಸ್ ತಂದ್ಬಿಟ್ಟಿದ್ದೀರಾ, ಅದೇನೋ ಒಂದು ಬಾಕ್ಸ್ ಬೇರೆ ತಂದ್ಬಿಟ್ಟಿದ್ದೀರಾ, ಆವಿನ ಬಾಕ್ಸ್, ಆವಿನ ಬುಟ್ಟಿ ಬರ್ತಾ ಇದೆ ಮೊದಲು, ಪುಸ್ತಕ ತೆಗೆದ್ರೆ ಆವಿನ ಬರೋದು, ಏನೋ ಆವಿನ ಬುಟ್ಟಿ ಬೇರೆ ತಂದ್ಬಿಟ್ಟಿದ್ದೀರಾ, ಏನ್ ಗುರುಜಿ ಅದು? ಯಾರು ನಿಮ್ಮನ್ನ ಹೆದರ್ಸಲ್ಲ ಅಂತಿರ್ತಾರಲ್ಲ, ಅದಕ್ಕೆ ಸ್ವಲ್ಪ ಹೆದರ್ಸೋಣ ಅಂತ. ಓಕೆ, ಇದು ಇವತ್ತು ಸಾಮೆಯಲ್ಲಿ ಅನ್ನ ಮಾಡಿರುವಂತಹ ಮೊಮೋಸ್. ಸಾಮೆ ಅಂದ್ರೆ ಮತ್ತೆ ಸಿರಿಧಾನ್ಯ. ಸಿರಿಧಾನ್ಯಗಳಲ್ಲಿ ಒಂದು ಸಿರಿಧಾನ್ಯ ಎಲ್ಲ ಕಡೆ ಸಿಗ್ತಾ ಇದೆ. ಬೆಂಗಳೂರಿನಲ್ಲಿ ನಮ್ಮ ತ್ರಿಧಾತು ಆರ್ಗ್ಯಾನಿಕ್ ಅವರು ನಮ್ಮ ಕಾರ್ಯಕ್ರಮಕ್ಕೆ ಸಾಕಷ್ಟು ಬಹುಮಾನಗಳನ್ನ ಕೊಡ್ತಾರೆ. ಜೊತೆಗೆ ಈ ತ್ರಿಧಾತು ಆರ್ಗ್ಯಾನಿಕ್ ಅವರು 150ಕ್ಕಿಂತ ಹೆಚ್ಚು ಶಾಪ್ಗಳಲ್ಲಿ, ಅಂದರೆ ಬೆಂಗಳೂರಿನ ಶಾಪ್ಗಳಲ್ಲಿ, ಕರ್ನಾಟಕದ ಎಲ್ಲ ಕಡೆ ಶಾಪ್ಗಳಲ್ಲೂ ಕೂಡ ಈ ಮಿಲೆಟ್ ಸಿರಿಧಾನ್ಯಗಳು ಸಿಗ್ತಾ ಇದೆ. ಸಿರಿಧಾನ್ಯಗಳಲ್ಲದೆ ಸಾವಯವ ಕೃಷಿನಲ್ಲಿ ಬೆಳೆದಿರ್ತಕ್ಕಂಥ ಎಲ್ಲ ಪದಾರ್ಥಗಳು ಕೂಡ ನಮ್ಮ ತ್ರಿಧಾತು ಆರ್ಗ್ಯಾನಿಕ್ ಅವರು ಮಾಡ್ತಾ ಇದ್ದಾರೆ. ಎಲ್ಲ ಕಡೆ ಸಿಗ್ತಾ ಇದೆ. ಮಿಲೆಟ್ ಅಲ್ಲಿ ಸುಮಾರು ಒಂದು 11 ಥರ ಮಿಲೆಟ್ ಅವ್ರ ಹತ್ರ ಇದೆ, ಸಿಗುತ್ತೆ. ತಗೊಳ್ಳಿ, ಮಾಡ್ಕೊಳ್ಳಿ, ಆರೋಗ್ಯನ ಕಾಪಾಡ್ಕೊಳ್ಳಿ. ಎಸ್ ಗುರುಜಿ. ಎಲೆಕೋಸು ಮೋಮೋಸ್ ಬೇಕಾಗುವ ಸಾಮಗ್ರಿಗಳು: ಎಲೆಕೋಸು, ಸಾಮೆ ಅನ್ನ, ಈರುಳ್ಳಿ, ಕ್ಯಾರೆಟ್, ಹಸಿ ಮೆಣಸಿನಕಾಯಿ, ತೆಂಗಿನಕಾಯಿ ತುರಿ, ನಿಂಬೆಹಣ್ಣು, ಕೊತ್ತಂಬರಿ ಸೊಪ್ಪು, ಉಪ್ಪು. ಓಕೆ, ಶುರು ಮಾಡೋಣ ಗುರುಜಿ. ಏನ್ ಕೊಡ್ಲಿ ಗುರುಜಿ ನಿಮಗೆ? ಓಕೆ, ಮೊದಲು ನೀರನ್ನ ಸ್ವಲ್ಪ ಬಾಯ್ಲ್ ಮಾಡ್ಕೊಳ್ಳೋಣ. ಏನು ಗುರುಜಿ ಬಿಸಿನೀರು? ಈ ಎಲೆಕೋಸ್ದು ಎಲೆಗಳಿದೆಯಲ್ಲ, ಹೌದು ಗುರುಜಿ, ಅದನ್ನ ಸ್ವಲ್ಪ ಬೇಕ್ ಮಾಡ್ಕೋಬೇಕು ಸ್ವಲ್ಪ. Okay. ಆಗ ಸಾಫ್ಟ್ ಆಗಿರುತ್ತೆ. ಓಕೆ ಓಕೆ. ಅದು ಫ್ಲೆಕ್ಸಿಬಲ್ ಆಗಿ ಫೋಲ್ಡ್ ಮಾಡೋಕ್ಕಾಗತ್ತೆ. ಅದನ್ನ ಅದ್ರೊಳಗೆ ಇಟ್ಟು ಮಾಡ್ತೀರಾ? ಹೌದು, ಅನ್ನ ಇದೆಲ್ಲ ಮಿಕ್ಸ್ ಮಾಡಿಕೊಂಡು ಓಕೆ ಓಕೆ ಓಕೆ. ಎಲೆನ ಸಾಫ್ಟ್ ಮಾಡಿಕೊಂಡು ಅದರೊಳಗೆ ಇಟ್ಟು ಸ್ಟಫ್ ಮಾಡಿ ಕವರ್ ಮಾಡಿ ಇದನ್ನ ಸ್ಟೀಮ್ ಮಾಡಬೇಕು. ಓಕೆ ಗುರುಜಿ. ಹಾಕಿ ಗುರುಜಿ, ಹಾಕಿ. ಓಕೆ ಗುರುಜಿ. ಓಕೆ. ಓಹೋ ಹೋ ಹೋ. ನೀರು ಕಾಯ್ತಾ ಇದೆ ಗುರುಜಿ. ಸೊ ಇನ್ ಮೀನ್ ಟೈಮ್ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡು ಇದೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಕೊಟ್ಟೆ ಗುರುಜಿ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಖ್ಯಾತ ಸಮಣಿ ತಜ್ಞರು ಬಾಲಕೃಷ್ಣ ಗುರುಜಿಯವರು ಬಂದಿದ್ದಾರೆ. ಸಿರಿಧಾನ್ಯಗಳನ್ನು ಉಪಯೋಗಿಸಿ ಆರೋಗ್ಯನ ಕಾಪಾಡ್ಕೋಬಹುದು, ಅದಕ್ಕೆ ವೈವಿಧ್ಯಮಯ ಅಡುಗೆಗಳನ್ನ ಮಾಡ್ಕೋಬಹುದು, ಬಾಯಿ ರುಚಿಯಾಗೂ ಇರಬೇಕು, ಆರೋಗ್ಯನೂ ಚೆನ್ನಾಗಿರಬೇಕು. ತೊಳಿ ಗುರುಜಿ. ಸಾಮೆಯ ಅನ್ನ ಹಾಕೊಳ್ಳೋಣ. ಓಕೆ ಗುರುಜಿ. ಹಸಿ ಈರುಳ್ಳಿ, ಓಕೆ. ತುರಿದಿಟ್ಕೊಂಡಿರುವಂಥ ಕ್ಯಾರೆಟ್, ಹಸಿ ಈರುಳ್ಳಿ, ಕ್ಯಾರೆಟು, ಕಾಯಿ ತುರಿ, ಓಕೆ ಗುರುಜಿ. ಹಸಿ ಮೆಣಸಿನಕಾಯಿ, ಓಕೆ. ಹಸಿ ಖಾರ ಅಂದರೆ ಮೆಣಸಿನಕಾಯಿ ಪೇಸ್ಟ್, ಓಕೆ ಓಕೆ ಓಕೆ. ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕ ಉಪ್ಪು, ನಿಂಬೆ ರಸ ಹಾಕಿ. ಓಕೆ. ಸಾಮೆ ಅನ್ನದ ಜೊತೆಗೆ ಹಾಕಿರುವಂಥ ತರಕಾರಿ ಖಾರದ ಜೊತೆಗೆ ಈಗ ಅದನ್ನು ನಾವು ಸುತ್ತಬಿಡ್ತಾ ಇದೀವಿ ಇದ್ರೊಳಗಡೆ ಹಾಕಿ. ಸಾಮೆಯ ಅನ್ನದ ಜೊತೆಗೆ ತರಕಾರಿಗಳನ್ನು ಹಾಕಿ ಉಪ್ಪು ಖಾರವನ್ನು ಮಿಕ್ಸ್ ಮಾಡಿ ಅದರ ಮೇಲೆ ಎಲೆಕೋಸಿನ ಒಳಗೆ ಅದನ್ನ ಇಟ್ಬಿಟ್ಟು ಮುಚ್ಚಿ ಅದನ್ನ ನಾವು ಹಬೆಯಲ್ಲಿ ಬೇಯಿಸ್ಬೇಕಾಗತ್ತೆ. ಅಂದರೆ ನಾವು ಎಲೆಕೋಸನ್ನ ಬೇಯಿಸಿದಂಥ ನೀರನ್ನೇ, ಬಿಸಿ ಬಿಸಿಯಾದ ನೀರನ್ನೇ ಕುಕ್ಕರ್ಲಿ ಹಾಕಿದ್ದೀವಿ. ಕುಕ್ಕರ್ ಒಳಗಡೆ ಒಂದು ಹಾವಿನ ಬುಟ್ಟಿ ತಂದಿದ್ದಾರೆ ಗುರುಜಿ. ಗುರುಜಿ, ಇದರಿಂದ ತಂದು ಗುರುಜಿ, ಏನು ಗುರುಜಿ ಇದು? ಮೋಮೋಸ್ ಮಾಡೋದೇನ ಇದು?
ಮೋಮೋಸ್ ಮಾಡೋದೇ ಇದು. ಆವಿನ ಬುಟ್ಟಿ ಥರ ಕಾಣ್ತಾ ಇದೆ. ಆವಿನ ಬುಟ್ಟಿ ಅಲ್ಲ ಇದು. ಇದು ಸ್ಟೀಮಲ್ಲಿ ಇಟ್ಟು ಬಿಸಿ ಮಾಡೋಕ್ಕೋಸ್ಕರ ಮಾಡಿರ್ತಕ್ಕಂಥ ಒಂದು ಅದ್ಭುತವಾದಂಥದ್ದು. ಅದು ಚೈನೀಸ್ ಅಡುಗೆ. ಮೋಮೋಸ್ ಅನ್ನೋದೊಂದು ಚೈನೀಸ್ ಅಡುಗೆ ಅದು. ಅದನ್ನು ಇದ್ರೊಳಗೆ ಇಟ್ಟು ಬೇಯಿಸ್ತಾರೆ. ಇಟ್ಬಿಡೋಣ ಗುರುಜಿ ಇದ್ರೊಳಗಡೆ. ಓಕೆ, ಇಟ್ಬಿಡಿ ಗುರುಜಿ. ಹಬೇಲಿ ಬೇಯಿಸ್ಬೇಕು. ಇದು ಇಲ್ಲ ಅಂದ್ರೂ ಟೆನ್ಷನ್ ತಗೋಬೇಡಿ. ಒಂದು ಸ್ಟೀಲ್ ಇಡ್ಲಿ ಪಾತ್ರೆ. ಪಾತ್ರೆ, ಇಡ್ಲಿ ಪಾತ್ರೆಯೊಳಗೆ 3 ಇಟ್ಬಿಟ್ಟು ಬೇಯಿಸ್ಕೊಂಡು ತಿನ್ಕೊಳ್ಳಿ. ಎಷ್ಟು ವಿಷಲ್ ಕೂಗಿಸ್ಬೇಕು ಗುರುಜಿ? ವಿಷಲೇ ಬೇಡ ಅನ್ಸುತ್ತೆ. ವಿಷಲ್ ಬೇಡ ಇದೆ ಅಲ್ವಾ? ಒಂದು 5 ನಿಮಿಷ ಕಾದ್ರೆ ಸಾಕು. ಓಕೆ ಗುರುಜಿ, ಆಫ್ ಮಾಡಿದ್ದೀನಿ. ಬೆಂದಿರ್ಬಹುದಾ ಒಳಗಡೆ? ವಾಯ್ಸ್ ಬಂದೆ. ಆಹಾ, ಎಲೆಕೋಸಿನ ಮತ್ತು ಮಿಲೆಟ್ಟಿನ ಮೋಮೋಸ್ ಥರ. ಆದರೆ ಮೋಮೋಸೇ ಅನ್ಕೊಂಡು ತಿನ್ಬೇಕು ನೀವು. ಎಲೆಕೋಸಿನ ಮಿಲೆಟ್ ಮೋಮೋಸ್. ಆಹಾ, ಎಲೆಕೋಸ್ ಸಮೇತ ತಿನ್ಬೇಕಾ ಗುರುಜಿ ಅಥವಾ ಒಳಗೆ ಮಾತ್ರ ತಿನ್ಬೇಕಾ? ಸಮೇತ. ಓಕೆ. ಎಲೆಕೋಸಿನ ಮೊಮೋಸ್. ಎಲೆಕೋಸಿನ ಮೋಮೋಸ್ ಒಳಗಡೆ ಇರೋದು ಓನ್ಲಿ ಮಿಲೆಟ್, ಸಿರಿಧಾನ್ಯಗಳನ್ನು ಉಪಯೋಗಿಸಿ ಮಾಡಿರ್ತಕ್ಕಂಥದ್ದು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಇದನ್ನ ಯಾವ ರೀತಿ ಮಾಡಿದ್ರು ಖ್ಯಾತ ಸಂವಹನಿ ತಜ್ಞರು ಬಾಲಕೃಷ್ಣ ಗುರುಜಿಯವರು ಮತ್ತೊಮ್ಮೆ ತೋರಿಸ್ತೀವಿ. ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ಆರೋಗ್ಯನ ಕಾಪಾಡ್ಕೊಳ್ಳಿ. ಎಲೆಕೋಸು ಮೋಮೋಸ್ ಮಾಡುವ ವಿಧಾನ: ಬಾಣಲಿಗೆ ನೀರು, ಎಲೆಕೋಸಿನ ಎಲೆ ಹಾಕಿ ಬೇಯಿಸಿ. ಒಂದು ಬೌಲ್ಗೆ ಸಾಮೆ ಅನ್ನ, ಈರುಳ್ಳಿ, ಕ್ಯಾರೆಟ್, ತೆಂಗಿನಕಾಯಿ ತುರಿ, ಹಸಿ ಮೆಣಸಿನಕಾಯಿ ಖಾರ, ಕೊತ್ತಂಬರಿ ಸೊಪ್ಪು, ಉಪ್ಪು, ನಿಂಬೆ ರಸ ಹಾಕಿ ಕಲಸಿ. ಬೇಯಿಸಿದ ಎಲೆಕೋಸಿನ ಎಲೆಯ ಮೇಲೆ ತಯಾರಿಸಿಕೊಂಡ ಮಿಶ್ರಣ ಇಟ್ಟು ಮಡಿಸಿ ಹಬೆಯಲ್ಲಿ ಬೇಯಿಸಿ. ಈಗ ಎಲೆಕೋಸು ಮೋಮೋಸ್ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಖ್ಯಾತ ಸಂವಹನಿ ತಜ್ಞರು ಬಾಲಕೃಷ್ಣ ಗುರುಜಿಯವರು ಎಲೆಕೋಸನ್ನು ಬಳಸಿ ಒಂದು ಮೋಮೋಸ್ ತರ ಮಾಡಿದ್ದಾರೆ. ಒಳಗಡೆ ಸಿರಿಧಾನ್ಯಗಳನ್ನು ಉಪಯೋಗಿಸಿ ಮಾಡಿರ್ತಕ್ಕಂಥ ಒಂದು ಸ್ಟಫಿಂಗ್ ಇದೆ. ನೋಡೋಣ ಗುರುಜಿ ಏನಾಗಿದೆ ಅಂತ. ಓ ಎಸ್, ಇದು ಹಿಂಗೆ ತಿನ್ನೋದ ಗುರುಜಿ? ಹಂಗೆ ತಿನ್ನೋದು. ಅಲ್ಲ, ತೆಗೆದಿಗೆ ಸೀನ್ ಏನಿಲ್ವಾ? ಏನಿಲ್ಲ, ಎಲೆ ಸಮೇತ ತಿನ್ನೋದು. ಹಿಂಗೆ ಇಟ್ಕೊಂಬಿಡಿ, ಎಲೆ ಸಪ್ರೇಟ್ ಆಗ್ದಂಗೆ ಹಿಡ್ಕೊಂಡು ತಿನ್ನೋದು. ಖಾರದ ಕಡೆ ತಿನ್ನಂಗಿದೆ. ಮಿಲೇಟಿನ ಅನ್ನ, ಅದಕ್ಕೆ ಸ್ವಲ್ಪ ಬೇರೆ ಬೇರೆದೆಲ್ಲ ಹಾಕಿ ಸಾಮೆ ಬಳಸಿರೋದು ಇದ್ರೊಳಗೆ ಅನ್ನ. ಹೌದು ಗುರುಜಿ. ಇದರಲ್ಲಿ ಕ್ಯಾಲ್ಸಿಯಂ 17 ಮಿಲಿಗ್ರಾಮ್ ಅಷ್ಟು ಇರುತ್ತೆ ಇದ್ರೊಳಗೆ ಗುರುಜಿ. ಹೌದು. ಓಕೆ. ಕಬ್ಬಿಣದ ಭಾಗ 9.3 ಮಿಲಿಗ್ರಾಮ್ಸ್ ಇದೆ. ಆಮೇಲೆ ಮಿನರಲ್ಸು 1.5 ಗ್ರಾಮ್ಸ್ ಅಷ್ಟು ಇರುತ್ತೆ. ಆ್ಯಂಡ್ ಫೈಬರ್ ಕಂಟೆಂಟ್ ಇದರೊಳಗೆ 7.6 ಗ್ರಾಮ್ಸ್ ಇದೆ, ಬಹಳ ಒಳ್ಳೆಯದು. ದೆನ್ ಅಗೈನ್ ಪ್ರೋಟೀನ್ 7.7 ಗ್ರಾಮ್ಸ್ ಅಷ್ಟು ಇರುತ್ತೆ 100 ಗ್ರಾಮ್ಗೆ. ಹಾಗಾಗಿ ದೇಹಕ್ಕೆ ಏನೇನಕ್ಕೆ ಬೇಕೋ ಎಲ್ಲದಕ್ಕೂ ಆಗುತ್ತೆ. ಎಸ್ಪೆಷಲಿ ಗರ್ಭಿಣಿ ಹೆಂಗಸರಿಗೆ, ಈ ಕಾನ್ಸ್ಟಿಪೇಷನ್ ಇರೋರಿಗೆ, ಇಂಥವ್ರಿಗೆಲ್ಲ ಕ್ಯಾಲ್ಸಿಯಂ ಇದೆ, ಐರನ್ ಇದೆ, ನ್ಯಾಚುರಲ್ ಫೈಬರ್ ಇದೆ, ಪ್ರೋಟೀನ್ ಇದೆ. ಸೊ ಎಲ್ಲ ಬೇಕಾಗಿರೋ ಅಂಶಗಳು ಸಾಕಷ್ಟು ಇದರಿಂದ ಸಿಗುತ್ತೆ. ಭಾಳ ಚೆನ್ನಾಗಿ ತಿನ್ಬೋದು. ಚೆನ್ನಾಗಿದೆ. ಇದು ನಮ್ಮ ಕೋಲೋನ್ ಅಂತ ಏನು ಕರಿತೀವಿ, ಅದು ಲಾರ್ಜ್ ಇಂಟೆಸ್ಟೈನ್ ಆದಮೇಲೆ ಆ ಭಾಗನ, ಲಾರ್ಜ್ ಇಂಟೆಸ್ಟೈನ್ ಮತ್ತು ಆ ಕೋಲೋನನ್ನು ಕಂಪ್ಲೀಟಾಗಿ ಹೈಡ್ರೇಟ್ ಮಾಡುತ್ತೆ. ಚೆನ್ನಾಗಿದೆ. ಹಾಗಾಗಿ ಕಾನ್ಸ್ಟಿಪೇಷನ್ ಇರೋರಿಗೆ ಇದು ಬಹಳ ಒಳ್ಳೆಯದು. ಮಲಬದ್ಧತೆ ಇರೋರಿಗೆ ಹೌದು, ಈಸಿಯಾಗಿ ಕಾನ್ಸ್ಟಿಪೇಷನ್ ಹೋಗಿ ಮೋಷನ್ ಆಗುತ್ತೆ. ಇದರಲ್ಲಿ ಮೂಡ್ ಸ್ವಿಂಗ್ಸ್ ಏನಾಗ್ತಿರುತ್ತೆ, ಆ ಮೂಡ್ ಸ್ವಿಂಗ್ಸ್ ಇದ್ರಲ್ಲಿ ಕಂಟ್ರೋಲ್ ಆಗುತ್ತೆ. ಯಾಕಂದರೆ ಸಿರೋಟೋನಿನ್ ಅಂತ ಒಂದು ಕೆಮಿಕಲ್ ಏನಿದೆ ಇದರೊಳಗಿದೆ. ಹಾಗಾಗಿ ಆ ಮೂಡ್ ಸ್ವಿಂಗ್ಸ್ ಬರುತ್ತೆ. ಕೆಲವು ಸಲ ಡಿಪ್ರೆಸ್ ಆಗೋದು, ಕೆಲವು ಕಡೆ ಸಡನ್ ಕೋಪ ಬರೋದು, ಕೆಲವು ಸಲ ನಾರ್ಮಲ್ ಆಗಿರೋದು, ಇಂಥದ್ದೆಲ್ಲ ಸರಿ ಹೋಗ್ತಾ ಬರುತ್ತೆ. ಆ್ಯಂಡ್ ಮೆಗ್ನೀಷಿಯಮ್ ಇದರಲ್ಲಿದೆ. ಹಾಗಾಗಿ ಈ ಮೈಗ್ರೇನ್, ಹೆಡ್ಏಕ್ಸ್ ಬರೋದು, ಹಾರ್ಟ್ ಅಟ್ಯಾಕ್ಸ್ಗೆ ಇದಕ್ಕೆಲ್ಲ ಒಂದು ರೀತಿಯ ಅನುಕೂಲ ಇದು. B3 ಇದೆ. ಹಾಗಾಗ್ಬಿಟ್ಟು ಕೊಲೆಸ್ಟ್ರಾಲ್ನ ಇದು ಸ್ವಲ್ಪ ಕಮ್ಮಿ ಮಾಡುವಂತಹ ಸಹಾಯ ಮಾಡಿಕೊಡುತ್ತೆ. ಇದರಲ್ಲಿ ಗ್ಲೂಟನ್ ಇಲ್ಲ, ಹಾಗಾಗಿ ಕರಳಿಗೆ ಬಹಳ ಅನುಕೂಲಕರವಾದಂತಹ ಒಂದು ಆಹಾರ. ಗ್ಲೂಟನ್ ಇದ್ರೆ ಮೈದಾದೆಲ್ಲ ಗ್ಲೂಟನ್ ಜಾಸ್ತಿ ಇರುತ್ತೆ. ನಾವು ಏನೋ ತಿನ್ನಕ್ ಹೋಯ್ತು ಅಂತ ಹೇಳಿದ್ರೆ ಅದಕ್ಕಿನ್ನ ಸಿಕ್ಕಾಪಟ್ಟೆ ಸೂಪರ್ ಆಗಿದೆ. ಮಾಡ್ಕೋಬಹುದು, ತಿನ್ಕೋಬಹುದು. ತುಂಬಾ ಚೆನ್ನಾಗಿದೆ ಗುರುಜಿ. ತುಂಬಾ ಜನ ಕೇಳ್ತಾ ಇದ್ರು. ಥ್ಯಾಂಕ್ ಯು ಗುರುಗಳೇ. ಥ್ಯಾಂಕ್ ಯು ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ 5 ಸ್ಟಾರ್ ಹೋಟೆಲ್ನ ಚೆಫ್ ಪ್ರಕಾಶ್ ರಾವ್ ಅವರು ಬರ್ತಾ ಇದ್ದಾರೆ. ಅದ್ಭುತವಾಗಿರುವಂತ ಒಂದು ಅಡುಗೆನ ಮಾಡಿ ತೋರ್ಸಕ್ಕೋಸ್ಕರ ಬರ್ತಾ ಇದ್ದಾರೆ. ಪ್ರಕಾಶ್ ಅವರೇ ಬನ್ರಿ. ನಮಸ್ಕಾರ ಪ್ರಕಾಶ್ ರಾವ್ ಸರ್. ನಮಸ್ಕಾರ ಸರ್. ಇತ್ತೀಚಿನ ದಿನಗಳಲ್ಲಿ ಬಹಳ ಬ್ಯುಸಿ ಆದಂತ ಏಕೈಕ ಮನುಷ್ಯ ನಮ್ಮ ಪ್ರಕಾಶ್ ರಾವ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಪ್ರಕಾಶ್ ರಾವ್, ಏನ್ ಮಾಡ್ತಾ ಇದ್ದೀರಿ ಸರ್? ಎಗ್ ಕೀಮಾ ಡ್ರೈ
ಎಗ್ ಕೀಮಾ ಡ್ರೈ ಮಾಡಕ್ಕೆ ಏನೇನು ತಂದಿದ್ದೀರಾ? ಎಗ್ ಕೈಮಾ ಫ್ರೈ ಬೇಕಾಗುವ ಸಾಮಗ್ರಿಗಳು: ಚಿಕನ್ ಕೈಮಾ, ಮೊಟ್ಟೆ, ಆಲೂಗೆಡ್ಡೆ, ಶುಂಠಿ, ಬೆಳ್ಳುಳ್ಳಿ, ಹಸಿ ಮೆಣಸಿನಕಾಯಿ, ಈರುಳ್ಳಿ, ಅರಿಶಿನ, ಗರಂ ಮಸಾಲ, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಪಾಲಕ್ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಕರಿಬೇವು, ಉಪ್ಪು, ಎಣ್ಣೆ. ಇಷ್ಟೇ ಸಾಕಾ? ಸಾಕು. ಶುರು ಮಾಡೋಣ. ಏನು ಕೊಡಿ ಫಸ್ಟ್? ಪ್ಯಾನ್ ಕೊಡಿ ಸರಿ ಆಯಿಲ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ರೈಸ್ ಬ್ರೈನ್ ಆಯಿಲ್. ಶುಂಠಿ ಹಾಕ್ತೀನಿ. ಅಕ್ಕಿ. ಓಕೆ. ಎಗ್ ಕೈಮಾ ಡ್ರೈ. ಹೌದು. Okay. ಕೈಮಾ ಬಂದು ಚಿಕನ್ ಕೈಮಾ ಇದು. ಎಗ್ ಚಿಕನ್ ಕೈಮಾ ಡ್ರೈ ಅನ್ನ ಮಾಡ್ತಾ ಇದ್ದಾರೆ. 5 ಸ್ಟಾರ್ ಹೋಟೆಲ್ನ ಚೆಫ್ ಪ್ರಕಾಶ್ ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಹಾಕಿ ಸರ್. ಬೆಳ್ಳುಳ್ಳಿ ಹಾಕ್ತೀನಿ ಹಂಗೆ. ಹಾಕಿ. ಓಕೆ. ಆಮೇಲೆ ಹಸಿಮೆಣಸಿನ ಹಾಕ್ತೀನಿ. ಓಕೆ. ಆಮೇಲೆ ಸ್ವಲ್ಪ ಬೇಲಿ ಸರ್. ಬೇಲಿ ಚೆನ್ನಾಗಿ ಈ ಬೆಳ್ಳುಳ್ಳಿ ಫ್ರೈ ಆಗಬೇಕು, ಶುಂಠಿ ಫ್ರೈ ಆಗಬೇಕು, ಈ ಮೆಣಸಿನ್ಕಾಯಿ ಚೆನ್ನಾಗಿ ಫ್ರೈ ಆದರೆ ತಿನ್ನಕ್ಕೆ ಸಖತ್ತಾಗಿರುತ್ತೆ ಅಲ್ವಾ ಪ್ರಕಾಶ್? ಹೌದು ಸರ್. ಸಂಗೆ ಈರುಳ್ಳಿ ಹಾಕ್ತೀನಿ ಈಗ. ಹಾಕಿ ಬಿಡಿ. ಚೆನ್ನಾಗಿ ಫ್ರೈ ಆಗಬೇಕಲ್ಲ ಅದು? ಹೌದು ಸರ್, ಸ್ವಲ್ಪ ಫ್ರೈ ಆಗಲಿ. ಓಕೆ. ಸೊಪ್ಪು ಬೇರೆ ತಂದಿದ್ದೀರಾ ಪ್ರಕಾಶ್? ಪಾಲಕ್ ಹಾಕ್ಬೇಕು ಸರ್ ಅದಕ್ಕೆ. ಇದಕ್ಕೆ ಪಾಲಕ್ ಬೇರೆ ಹೌದು. ಹಾಕ್ತೀರಾ? ಆಲೂಗಡ್ಡೆ ಬೇರೆ ತಂದಿದ್ದೀರಿ? ಹೌದು, ಅದನ್ನ ಹಾಕ್ಬೇಕು. ಆಲೂಗಡ್ಡೆನೂ ಹಾಕ್ತೀರಿ? ಹೌದು. ವೆರಿ ಗುಡ್. ಪಾಲಕ್ ಸೊಪ್ಪು ಇದೆ, ನುಗ್ಗೆ ಸೊಪ್ಪು ಹಾಕಿದ್ರೆ ಚೆನ್ನಾಗದು. ಇದಕ್ಕೆ ಪಾಲಕ್ ಹಾಕೋಬಹುದು, ನುಗ್ಗೆ ಸೊಪ್ಪು ಹಾಕೋಬೋದಾ? ಹೌದು. ವೆರಿ ಗುಡ್ ಸರ್. ಕೈಮಾ ಹಾಕ್ತೀವಿ ಸಂಗೆ. ಕೈಮಾ, ಹೌದು. ಚಿಕನ್ ಕೈಮಾ. ಇದರಲ್ಲಿ ಬೇಲಿ ಸ್ವಲ್ಪ. ಓಕೆ. ಕರಿಬೇವು ಹಾಕಿ. ಸ್ವಲ್ಪ ಬೇಲಿ ಹಂಗೆ. ಬೇಲಿ ಬೇಲಿ ಬೇಲಿ. ಮತ್ತು ಮಿಲ್ಟ್ರಿ ಹೋಟ್ಲ ಚೆನ್ನಾಗಿದೆ ಸರ್. ಮಿಲ್ಟ್ರಿ ಹೋಟೆಲ್ ಚೆನ್ನಾಗಿ ಇದೆಯಾ? ಚೆನ್ನಾಗಿರ್ತಾ ಇದೆ. ಮಿಲ್ಟ್ರಿ ಹೋಟೆಲ್ ಬರ್ತೀರಾ? ಬರೋಣ ಸರ್, ಮಾಡೋಣ. ಕೇಳ್ತಾರೆ ಸುಮಾರು ಜನ. ಮಿಲ್ಟ್ರಿ ಹೋಟೆಲ್ ನೀವು ಬಂದಿಲ್ಲ ಅಂತ. ಸರಿ ಮಾಡೋಣ ಅಂತ ಸರ್. ಬನ್ನಿ ಬನ್ನಿ ಮಾಡೋಣ. ಹೊಸ ಹೊಸ ಅಡುಗೆ ಕಲ್ತ್ಕೊಂಬನ್ನಿ, ಖಂಡಿತ ಮಾಡಿ ಸರ್. ಆಲೂಗಡ್ಡೆ ಹಾಕ್ತೀನಿ ಸ್ವಲ್ಪ ಹಾಗೆ. ಹಾಕಿ. ಇಷ್ಟೊಂದು ಸಣ್ಣದಾಗಿ ಹೆಚ್ಚಿದ್ದೀರಾ ಆಲೂಗಡ್ಡೆನ? ಹೌದು ಸರ್, ಹಿಂಗೆ ಹಚ್ಕೋಬೇಕು. ಕೈಮಾ ಅಂದ್ರೆ ಇದು ಕೈಮಾನೆ ಸಣ್ಣದಾಗಿ ಅಲ್ಲ? ಹೌದು. ಓಹೋ. ಹೆಚ್ಚಾಗಬೇಕು ಅದು. ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ಸಂಗೆ ಪಾಲಕ್ ಹಾಕ್ತೀನಿ ಬೇಲೆ. ಇದಕ್ಕೇನೇನೆ? ಹೌದು. ಹಾಕಿ 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 ಎಲ್ಲ ಹಾಕಿ. ಓಕೆ. ಪಾಲಾಕು, ಸಣ್ಣದಾಗಿ ಹೆಚ್ಚಿರೋಂಥ ಆಲೂಗಡ್ಡೆ, ಅದ್ರ ಪಕ್ಕ ಚಿಕನ್ ಕೈಮಾ, ಅದ್ರ ಮೇಲೆ ಈರುಳ್ಳಿ, ಅದ್ರ ಕೆಳಗಡೆ ಆಯಿಲು, ಇಷ್ಟನ್ನು ಹಾಕಿ ಕರಿಬೇವಿನ ಜೊತೆ ಫ್ರೈ ಮಾಡ್ತಾ ಇದ್ದಾರೆ. ಅದ್ಭುತವಾಗಿರುವಂಥ ಎಗ್ ಚಿಕನ್ ಕೀಮಾ ಡ್ರೈ ತಾನೇ? ಹೌದು ಸರ್. ಸ್ವಲ್ಪ ಬೇಲ್ ಚೆನ್ನಾಗಿ ಬಿಡಿ 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 ಬಿಡಿ. ಪಾಲಕ್ ಸೊಪ್ಪು ಹಾಕೋ ಕಡೆ ನುಗ್ಗೆ ಸೊಪ್ಪು ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಆಲೂಗಡ್ಡೆನ ಹಾಕಿದ್ದಾರೆ ನೋಡಿ, ಎಲ್ಲ ಸೊಪ್ಪು ಕಾಣ್ತಾನೆ ಇಲ್ಲ, ಕರ್ಗೋಯ್ತೆಲ್ಲ. ಕರ್ಗೋಯ್ತು. ಅದ್ರಲ್ಲಿ ಪುಡಿಗಳು ಹಾಕ್ಬೇಕು ಈಗ. ಯಾವ ಪುಡಿಗಳು ಹಾಕ್ಬೇಕು ಹೇಳಿ? ಗರಂ ಮಸಾಲ ಹಾಕ್ಬಿಟ್ಟು. ರವಿಯವರ ಗರಂ ಮಸಾಲ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕು. ಗರಂ ಮಸಾಲ, ಆಮೇಲೆ ಅರ್ಶಿನ ಪುಡಿ. ಅರ್ಶಿನ ಪುಡಿ ಸಾಕು. ಓಕೆ. ಆಮೇಲೆ ಧನಿಯಾ ಪುಡಿ. ಮೆಣಸಿನ್ಕಾಯಿ ಪುಡಿ ಬೇಡವಾ? ಬೇಕಾದ್ರೆ ಸ್ವಲ್ಪ ಸಾಕು. ಧನಿಯಾ ಪುಡಿ ಬೇಕಾ? ಹೌದು ಸರ್, ಸಾಕು ಬಿಡಿ. ಓಕೆ. ಕೀಮಾ ಚೆನ್ನಾಗಿ ಬೇಯಬೇಕು, ಸ್ವಲ್ಪ ರೋಸ್ಟ್ ಆಗಬೇಕು ಅದು. ಅಲ್ಲ? ಹೌದು. ಅದು ಉಪ್ಪು ಖಾರ ಹಿಡಿಬೇಕಲ್ಲ ಅದಕ್ಕೆ. ಸರ್ ಹಂಗೆ ಉಪ್ಪು ಹಾಕ್ತೀನಿ ಈಗ. ಸಾಕು. ಅಷ್ಟು ಮೊಟ್ಟೆ ಹಾಕ್ಬೇಕಷ್ಟೇ. ಹಾಕಿ ಸ್ವಲ್ಪ. ಮೊಟ್ಟೆ ಹಾಕಿದ್ರೆ ಡ್ರೈ ಆಗ್ಬಿಡುತ್ತಲ್ಲ? ಡ್ರೈ ಆಗ್ಬಿಡುತ್ತೆ. ಹಾಕಿ. ಓಹೋ, ವೆರಿ ಗುಡ್. ಎಗ್ ಚಿಕನ್ ಕೀಮಾ ಡ್ರೈ ನಮ್ಮ 5 ಸ್ಟಾರ್ ಹೋಟೆಲ್ನ ಪ್ರಕಾಶ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಡ್ತಾ ಇದ್ದಾರೆ. ತಿನ್ನಕ್ಕೆ ಹೆಂಗಿರುತ್ತೆ ಒಂದ್ಸರಿ ತಿನ್ ನೋಡಿ ಮುರಳಿ ಅವರೇ. ಅದ್ಭುತವಾಗಿರುವಂಥ ಐಟಮು, ಕಸ್ಟಮರೈಸ್ ಐಟಮ್ಗಳಿದ್ದಾವೆ. ಎಲ್ಲ ಹೋಟೆಲೆಲ್ಲ ಮಾಡೋಕ್ಕೆ ಕೊಡಲ್ಲ, ನಾವು ಕೇಳಿದ್ರೆ ಮಾತ್ರ ಮಾಡಿಕೊಡ್ತಾರೆ ಸ್ಟಾರ್ ಹೋಟ್ಲ್ಗಳಲ್ಲಿ ಅಂತ ಹೇಳ್ತಾ ಇದ್ದಾರೆ. ಚಪಾತಿಗೆ ಚೆನ್ನಾಗಿರುತ್ತೆ ಇದು. ಹಂಗೆ ತಿನ್ಬೋದು, ಚಪಾತಿ ಚೆನ್ನಾಗಿರುತ್ತೆ, ಬ್ರೆಡ್ ತಿಂತಾರೆ ಕೆಲವರು ಅಲ್ವಾ ಸರ್? ಹೌದು. ಕಾಣಬಾರ್ದು ಈಗ ಯಾವ ಚಿಕನ್ ಯಾವ್ದು ಮಟ್ಟ ಅಂತ ಅಲ್ವಾ? ಹೌದು. ನೋಡಿ, ಏನು ಗೊತ್ತಾಗ್ತಾ ಇಲ್ಲ. ಸೊಪ್ಪು ಕಾಣ್ತಾ ಇಲ್ಲ, ಆಲೂಗಡ್ಡೆನೂ ಕಾಣ್ತಾ ಇಲ್ಲ, ಕೀಮಾನೂ ಕಾಣ್ತಾ ಇಲ್ಲ, ಬರೀ ಮೊಟ್ಟೆ ಗೊಷ್ಟೇ ಇದು ಎಗ್ ಬುರ್ಜಿ ಥರ ಆಗೋಯ್ತಿದ್ದು. ತಿಂದ್ರೆ ಟೇಸ್ಟ್ ಇರ್ಬೇಕಷ್ಟೇ. ಹೌದು ಹೌದು. ಎಗ್ ಚಿಕನ್ ಕೀಮಾ ಡ್ರೈ ಏನ ಮಾಡಿದ್ದಾರೆ. ಪಾಲಕ್ ಸೊಪ್ಪನ್ನು ಹಾಕಿದೀವಿ. ಪಾಲಕ್ ಬೇಡ ಅನ್ಸಿದ್ರೆ ನೀವು
ನುಗ್ಗೆ ಸೊಪ್ಪನ್ನು ಹಾಕೊಂಡ್ರೆ ಇನ್ನೂ ಸಿಕ್ಕಾಪಟ್ಟೆ ರುಚಿ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಆಯ್ತಾ? ಅಷ್ಟೇ ಅಷ್ಟೇ. ಎಸ್. ಸರಿ ಸರ್, ಎಗ್ ಕೈಮಾ ಡ್ರೈ. ಎಗ್ ಕೈಮಾ ಡ್ರೈ, ಅದ್ಭುತವಾದಂಥ ಡ್ರೈಯನ್ನು ಮಾಡಿಕೊಟ್ಟಿದ್ದಾರೆ. ತುಂಬ ಸಖತ್ತ ಕಾಣ್ತದೆ. ಎಗ್ ಕೈಮಾ ಡ್ರೈ ಅಂದ ತಕ್ಷಣ ಇದು ಮಟನ್ ಕೈಮಾ ಅಲ್ಲ, ಚಿಕನ್ ಕೈಮಾ ಹಾಕಿದ್ದಾರೆ, ಆಲೂಗಡ್ಡೆ ಹಾಕಿದ್ದಾರೆ, ಏನೇನು ಬೇಕೋ ಎಲ್ಲ ಹಾಕಿದ್ದಾರೆ. ಏನು ಹಾಕಿದ್ದಾರೆ ನಾವು ಪ್ರಕಾಶ್ ಅವರು ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ, ಮಾಡ್ಕೊಳ್ಳಿ. ಎಗ್ ಕೈಮಾ ಫ್ರೈ ಮಾಡುವ ವಿಧಾನ: ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ, ಈರುಳ್ಳಿ, ಚಿಕನ್ ಕೈಮಾ, ಕರಿಬೇವು ಹಾಕಿ ಹುರಿದು ಬೇಯಿಸಿದ ಆಲೂಗೆಡ್ಡೆ, ಪಾಲಕ್ ಸೊಪ್ಪು, ಗರಂ ಮಸಾಲ, ಅರಿಶಿನ, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಉಪ್ಪು ಹಾಕಿ ಫ್ರೈ ಮಾಡಿ ಮೊಟ್ಟೆ ಒಡೆದು ಹಾಕಿ ಮಿಕ್ಸ್ ಮಾಡಿದರೆ ಎಗ್ ಕೈಮಾ ಫ್ರೈ ಸವಿಯಲು ಸಿದ್ಧ. ಟೇಸ್ಟ್ ಮಾಡೋಣ. ಮಾಡಿ ಸರ್. ಗೊತ್ತಾಗುತ್ತೆ ಅದೇ ಚಿಕನ್ ಹಾಕಿದೀವಿ ಅಂತ ಪಕ್ಕ ಗೊತ್ತಾಗುತ್ತೆ. ಅದೇ. ಚಪಾತಿ ಪೂರಿಗೆ ಅದ್ಭುತವಾಗಿದೆ. ಪಲ್ಯ ಥರನೂ ಮಾಡ್ಕೋಬೋದು. ಆಲೂಗಡ್ಡೆ ಸಿಗ್ತಾನಲ್ಲ ಬಾಯಿಗೆ, ಅಲ್ಲ, ಅಷ್ಟೊಂದು ಸಣ್ಣದಾಗಿ ಹೆಚ್ಚಿದ್ದೀರಾ ನೀವು. ಹೌದು ಸರ್. ತುಂಬ ಚೆನ್ನಾಗಿದೆ. ಜೊತೆಲಿ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡಬೇಕು, ಸಣ್ಣದ ಬ್ರೆಡ್ ಕಟ್ ಮಾಡೋದು ಚೆನ್ನಾಗಿರ್ತದೆ ಹೇಳಿ. ಅಷ್ಟೇ. ಈ ಥರ ಒಳ್ಳೊಳ್ಳೆ ಐಟಮ್ಗಳು ಬೇಕು. ಪ್ರಕಾಶ್ ಅವ್ರ ಕೈಲೇ ಅಡುಗೆ ಮಾಡಿಸ್ಕೋಬೇಕು. 5 ಸ್ಟಾರ್ ಹೋಟೆಲ್ನ ರುಚಿ ನೋಡಬೇಕು ಅನ್ಕೊಂಡಿದ್ರೆ ಪ್ರಕಾಶ್ ರಾವ್ ಹೇಳ್ರಿ ನಿಮ್ಮ ಫೋನ್ ನಂಬರು. 99 45 9945 07 07 46 46 80 4680 ಲಾಸ್ಟ್ ನಂಬರ್ ಫೋನ್ ಮಾಡಿದ್ರೆ ಪ್ರಕಾಶ್ ಅವ್ರು ಸಿಗ್ತಾರೆ. ಬೇಕಾಗಿರೋ ಅಡುಗೆನ ಮಾಡಿಕೊಡ್ತಾರೆ. ಥ್ಯಾಂಕ್ ಯು ಮಿಸ್ಟರ್ ಪ್ರಕಾಶ್ ರಾವ್. ಥ್ಯಾಂಕ್ ಯು ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂಥ ಚಿಕನ್ ಕೈಮಾವನ್ನು ಹಾಕಿ ಮೊಟ್ಟೆನ ಹಾಕಿ ಒಂದು ಡ್ರೈನ ಮಾಡಿಕೊಟ್ಟಿದ್ದಾರೆ. ಈಸಿಯಾಗಿ ಇದೊಂದು 3 ಜನ 4 ಚಪಾತಿ ತಿನ್ಬೋದು. ಸಿಕ್ಕಾಪಟ್ಟೆ ಸಖತ್ತಾಗಿ ಮಾಡಿದ್ದಾರೆ. ಮಾಡ್ಕೊಳ್ಳಿ ನೀವೇ, ತುಂಬ ಚೆನ್ನಾಗಿದೆ. ನಮ್ಮ ಇವತ್ತಿನ ಕಾರ್ಯಕ್ರಮ ಮುಗಿಸ್ಬೇಕು. ಸಾಕಷ್ಟು ಜನ ನಮಗೂ ಅಡುಗೆ ಮಾಡೋಕ್ಕೆ ಅವಕಾಶ ಸಿಗುತ್ತಾ ಅಂತ ಕೇಳ್ತಾ ಇದ್ದಾರೆ. ಇನ್ನೇನು 5ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದೀವಿ. ಇನ್ನೊಂದು ವಾರ ಆದರೆ 5 ವರ್ಷದಲ್ಲಿ ಸಿಕ್ಕಾಪಟ್ಟೆ ಜನಕ್ಕೆ ನಾವು ಅವಕಾಶಗಳನ್ನ ಕೊಟ್ಟಿದ್ದೀವಿ, ಅವಕಾಶ ಕೊಡ್ತಾನೂ ಇದ್ದೀವಿ. ನಿಮ್ಮ ಅಡುಗೆಗೋಸ್ಕರ ನಾನು ಕಾಯ್ತಾ ಇದ್ದೀನಿ ತಿಳಿಸಿ ನಮ್ಮ ಇವತ್ತಿನ ಒಗ್ಗಂಡ ಬಿ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಮತ್ತೆ ಸಿಗೋಣ ಅಲ್ಲಿ ತನಕ.